ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕಥಾವಾಚನ ತಂತು ಕಾದಂಬರಿಯನ್ನ ಹೇಳ್ತಾ ಇದ್ವಿ. ಕಳೆದ ಬಾರಿಗೆ ಕಾಂತಿ ಡೆಲ್ಲಿಗೆ ಬಂದದ್ದು ತಂದೆಯ ಕಾರ್ಯಕ್ರಮ. ಇವನು ರವೀಂದ್ರನಿಗೆ ಬರಲು ಹೇಳಿದಾಗ ನಾನು ಬರ್ಲಿಕ್ಕಾಗೋದಿಲ್ಲ ಅಂತ ಹೇಳುವುದನ್ನು ಕೂಡ ನೋಡಿದ್ವಿ. ಅದರ ಮುಂದಿನ ಭಾಗ. ಇದಾದ ಮರುದಿನ ಬೆಳಿಗ್ಗೆ 8 ಗಂಟೆಗೆ ಅವಳಿಗೊಂದು ಫೋನ್ ಬಂತು. ನಾದಿನಿ, ರಜನಿ ನಿಮಗೆ ಎಂದು ಕರೆದಾಗ ಇವಳು ಹೋಗಿ ರಿಸೀವರ್ ಹಿಡಿದು ಹಲೋ ಎಂದು ಹೇಳಿದ ತಕ್ಷಣ, ಹಾಯ್ ಕಾಂತಿ, ನನ್ನ ಹೆಸರು ಹೇಳೋಲ್ಲ, ದನಿಯಿಂದ ಗುರುತು ಹಚ್ಚುತ್ತೀಯಾ? ಎಷ್ಟು ವರ್ಷವಾದರೂ ಗುರುತು ತಪ್ಪಲು ಸಾಧ್ಯವೇ ಇಲ್ಲದ ಏಯ್ ಶೀತಲ್ ಎಂದು ಕಾಲೇಜು ಹುಡುಗಿ ಆಟದ ಮೈದಾನದಲ್ಲಿ ಕಿರುಚುವಂತೆ ಕೂಗಿದಳು. ಅದು ಸರಿ, ಊರಿಗೆ ಬಂದು 10 ದಿನವಾದರೂ ನನ್ನನ್ನು ಸಂಪರ್ಕಿಸಿಲ್ಲ. ನಾನು ನಿನ್ನ ಕೈಲಿ ಮಾತಾಡೋದಿಲ್ಲ, ಫೋನ್ ಕೆಳಗಿಟ್ಬಿಡ್ತೀನಿ ನೋಡು, ಅವಳು ಹೆದರಿಸಿದಳು. ನಿನ್ನಾಣೆಗೂ ನಿನ್ನೆ ತಾನೇ ನನ್ನ ತಾಯಿನ ಕೇಳಿದೆ, ನಿನ್ನ ನಂಬರಿಗೂ ಫೋನ್ ಮಾಡಿದೆ, ಹೇಳ ಆ ನಂಬರು? ನಾನು ಮನೆ ಬದಲಾಯಿಸಿದ್ದೀನಿ, ಫೋನ್ ನಂಬರ್ ಬದಲಾಯಿಸಿದೆ. ಯಾವಾಗ ಸಿಕ್ತಿ ಹೇಳು, ಬೇಕಾದ್ರೆ ಮಧ್ಯಾಹ್ನ ಆಫೀಸ್ಗೆ ರಜೆ ಹಾಕ್ತೀನಿ, ಮನೆಗೆ ಬಂದು ಪಿಕಪ್ ಮಾಡ್ಲಾ? ನನ್ನ ಮನೆ ಇಲ್ಲೇ, ಗ್ರೇಟರ್ ಕೈಲಾಶ್. ಇವತ್ತೇನು ಕೆಲಸವಿಲ್ಲ, ಇದ್ದರೂ ಬಿಡು, ಮಾಡ್ಕೋತೀನಿ, ಬಾ, ಕಾಯಿಸ್ಬೇಡ. ನಾನು ಬಂದಿದ್ದೀನಿ ಅಂತ ಹೇಗೆ ಗೊತ್ತಾಯ್ತು? ಟ್ರಾನ್ಸ್ ಕಾಂಟಿನೆಂಟಲ್ ರಿಸೆಪ್ಷನ್ ಇನ್ವಿಟೇಷನ್ ಬಂತು, ನಮ್ಮ ಮಿನಿಸ್ಟ್ರಿಯ ಮುಖ್ಯ ಆಫೀಸರುಗಳಿಗೆಲ್ಲ ಬಂದಿದೆ. ನೀನು ಬಂದೇ ಇರಬೇಕು, ಅಥವಾ ಬರ್ತೀಯಾ ಅಂತ ಅಂದಾಜು ಮಾಡಿದೆ. ಒಂದು ನಿಮಿಷ ತಡಿ ಎಂದು ಫೋನ್ ಕೆಳಗಿಟ್ಟು ಒಳಗೆ ಹೋಗಿ ಆವತ್ತು ಮಧ್ಯಾಹ್ನದ ಮೇಲೆ ರಾತ್ರಿಯ ತನಕ ಏನಾದರೂ ಕೆಲಸವಿದೆಯೇ ಎಂದು ಕೇಳಿ ಬಂದು ರಿಸೀವರ್ ಎತ್ತಿ ಹಿಡಿದು ಹೇಳಿದಳು, ಶೀತಲ್, ಮಧ್ಯಾಹ್ನ ಬಂದು ಬಿಡು, ರಾತ್ರಿ 7-8 ಗಂಟೆ ತನಕ ಜೊತೆಯಲ್ಲೇ ಇರೋಣ. 1 ಗಂಟೆ ಹೊತ್ತಿಗೆ ಬರ್ತೀನಿ, ಮನೇಲಿ ಊಟ ಮಾಡಿರಬೇಡ, ಇಬ್ಬರು ಜೊತೆಯಲ್ಲಿ ಹೊರಗೆ ಹೋಗಿ ತಿನ್ನೋಣ. ನಾನು ಮನೆಯಲ್ಲಿದ್ದು ರಾತ್ರಿ ವಾಪಸ್ ಬಿಡ್ತೀನಿ. ಮಧ್ಯಾಹ್ನ ಮನೆಗೆ ಬಂದ ಶೀತಲ್ ಕಾಂತಿಯ ತಾಯಿಯನ್ನು ಹಳೆಯ ಪರಿಚಯದ ಅಕ್ಕರೆ ಗೌರವಗಳಿಂದ ಬಾಯಿ ತುಂಬ ಮಾತನಾಡಿಸಿ ಪಾದಸ್ಪರ್ಶ ಮಾಡುವಂತೆ ತುಸುಬಾಗಿದಳು. ಮಿರಾಂಡಾ ಹೌಸಿನಲ್ಲಿ ಜೊತೆಯಲ್ಲಿ ಓದುವಾಗ ಅವಳು ಕಾಂತಿಯೊಡನೆ ಎಷ್ಟೋ ಸಲ ಮನೆಗೆ ಬಂದಿದ್ದಳು. ಇವಳು ನಿರ್ಮಲ ಸಿಂಫಾನಿ, ಜಯಶ್ರೀ ವಾಸ್ತವ್, ಮೂವರು ಕಾಂತಿಯ ಸ್ನೇಹಿತೆಯರು. ಶೀತಲಳ ಮದುವೆಗೂ ತಾವು ಹೋಗಿದ್ದ ನೆನಪು ತಾಯಿ ರತ್ನಮ್ಮನಿಗಿದೆ. ಆಮೇಲೆ ಇವಳು ತಂದ ವರದಕ್ಷಿಣೆ ಸಾಲದೆಂದು ಅತ್ತೆ ಮಾವ ಕಿರುಕುಳ ಕೊಟ್ಟು ಈ ವಿಷಯದಲ್ಲಿ ಗಂಡನೂ ಇಂಥ ನೀಚ ಕೆಲಸ ಮಾಡಕೂಡದೆಂದು ತನ್ನ ಅಪ್ಪ ಅಮ್ಮಂದಿರಿಗೆ ಹೇಳದೆ ಅತ್ತಲೂ ಇತ್ತಲೂ ಇದ್ದು ಆ ಅಂಶದಲ್ಲಿ ಇವಳು ಗಂಡನನ್ನು ನಿಜವಾದ ಗಂಡಸಾಗೆಂದು ಬೈದು ಅದರಿಂದ ಹುಟ್ಟಿದ ದಾಂಪತ್ಯದ ವಿರಸ ಬೆಳೆದುಕೊಂಡು ಹೋಗಿ ಬೇರೆಯಾಗಿ ಕೊನೆಗೆ ಡೈವರ್ಸ್ ಆಗಿ ಸ್ಥೂಲವಾಗಿ ಎಲ್ಲವೂ ರತ್ನಮ್ಮನಿಗೆ ಗೊತ್ತು. ದಿಲ್ಲಿಯ ಹುಡುಗಿಯರಿಗೆ ಧೈರ್ಯ ಹೆಚ್ಚು ಎಂದುಕೊಂಡಿದ್ದವರು ಸೊಸೆಯರನ್ನು ಹಿಂಸಿಸುವುದರಲ್ಲಿ ದಿಲ್ಲಿ ಅತ್ತೆ ಮಾವಂದಿರೇ ಈ ದೇಶದಲ್ಲಿ ಮುಂದು ಎಂದು ಒಮ್ಮೆ ಕಾಂತಿಯ ಕೈಲಿ ಹೇಳಿದ್ದರು. ಇಬ್ಬರು ಇಲ್ಲೇ ಊಟ ಮಾಡಿ ಹೋಗಿ, ಹೋಟೆಲ್ನಲ್ಲಿ ಯಾಕೆ ತಿನ್ಬೇಕು? ಶೀತಳಳಿಗೆ ಹೇಳಿದರು. ನನ್ನ ಮನೆ ಹತ್ತಿರ ಒಂದು ರೆಸ್ಟೋರೆಂಟ್ ಇದೆ, ಕಾಂತಿಗೆ ಅದರ ರುಚಿ ತೋರಿಸ್ಬೇಕು ಅಂತಲೇ ಈ ಹೊತ್ತಿನಲ್ಲಿ ಬಂದೆ ಎಂದಳು. ಅವಳ ಫಿಯೇಟ್ ಕಾರ್ನಲ್ಲಿ ಕುಳಿತಾಗ ಹೊರಗಿನ ಬಿಸಿಲ ಝಳದಲ್ಲಿ ಕಾಣಿಸಿತು. ಶೀತಲಳ ಕಿವಿಯ ಹತ್ತಿರದ ಕೂದಲಿನ ಬೇರುಗಳು ಬಿಳಿಪಾಗಿವೆ. ಆ ಭಾಗಕ್ಕೆ ಅವಳು ಎಚ್ಚರದಿಂದ ಆಯ್ದ ಬಣ್ಣದಲ್ಲಿ ಡೈ ಮಾಡಿಕೊಂಡಿದ್ದರೂ ಇತರ ಭಾಗದ ಕೂದಲಿನ ಸಹಜ ಬಣ್ಣಕ್ಕೂ ಡೈ ಮಾಡಿಕೊಂಡ ಭಾಗಕ್ಕೂ ಛಾಯೆಯಲ್ಲಿ ವ್ಯತ್ಯಾಸ ಕಾಣುತ್ತಿದೆ. ಸರಿಯಾಗಿ ಗಮನಿಸಿದಾಗ ಅವಳಿಗೂ ನನ್ನದೇ ವಯಸ್ಸು, 38. ಮನೆ ಸ್ವಂತ ತಕೊಂಡೆಯಾ ಎಂದು ಕೇಳಿದಳು. ಫ್ಲಾಟ್, 3 ಬೆಡ್ರೂಮ್. ನಿನ್ನೆ ನೋಡ್ತೀಯಲ್ಲ, ಬಾ. ಸ್ವಂತ ಮನೆ ಕೊಳ್ಳೋಕೆ ಸರ್ಕಾರ ಸಾಲ ಕೊಡುತ್ತಲ್ಲ, ಲೆಕ್ಕ ಹಾಕಿದರೆ ಅಷ್ಟು ವರ್ಷ ಬಾಡಿಗೆ ಕೊಡುವ ದುಡ್ಡಿನಲ್ಲೇ ಕಂತು ತೀರಿಸಿದ್ರೆ ಮನೆ ನನ್ನದಾಗುತ್ತೆ. ನಿನ್ನ ಗಂಡನಿಗೆ ಹೇಳಿ ದಿಲ್ಲಿಗೆ ಯಾಕೆ ಬದಲಿ ಮಾಡಿಸ್ಕೋಬಾರ್ದು? ಕಾಂತಿಗೆ ಈ ಸಲಹೆಯಿಂದ ಖುಷಿಯಾಯಿತು. ಸ್ನೇಹಿತರು ಇರುವುದು ಇಲ್ಲಿ, ಮಗ ಮುಂದುವರಿಯುವ ಜಾಗ ಇದು. ಹಾಗೆ ಹೇಳಿದರೆ ಮೂದೇವಿ ಗಂಡನಿಗೆ ಅರ್ಥವಾಗ್ಬೇಕಲ್ಲ. ಬಿಟ್ಟು ಹೇಳಲಿಲ್ಲ. ಇಲ್ಲಿ ಕೇಳಿದರೆ ಮಾಡಬೇಕಲ್ಲ ಸೇಟು ಎಂದಳು. ಗ್ರೇಟರ್ ಕೈಲಾಶದ ಅಂಗಡಿಯ ಸಾಲಿನ ಹತ್ತಿರ ಕಾರು ನಿಲ್ಲಿಸಿ ಒಳಭಾಗದಲ್ಲಿದ್ದ ಹಡ್ಸನ್ ಕ್ಲಬ್ ಎಂಬ ಬೋರ್ಡಿನ ಹವಾನಿಯಂತ್ರಿತ ರೆಸ್ಟೋರಾಗಿ ಶೀತಲ್ ಕರೆದೊಯ್ದಳು. ಒಂದು ಗೋಡೆಯ ಮೇಲೆ ಎದುರಿಗೆ ಪ್ರತ್ಯಕ್ಷ ಎದ್ದು ನಿಂತಂತೆ ಕಾಣುವಷ್ಟು ದೊಡ್ಡದಾದ ಮ್ಯಾನ್ ಹಟನ್ ಚಿತ್ರ. ಆಕಾಶವನ್ನು ತಿವಿದಿರುವ ಗಗನ ಚುಂಬಿಗಳನ್ನು ನೋಡುತ್ತಿದ್ದರೆ ತಲೆ ಸುತ್ತುವ ಪರಿಣಾಮದ ದೃಶ್ಯ. ಇನ್ನೊಂದು ಗೋಡೆಯ ಮೇಲೆ ಎತ್ತರಕ್ಕಿಂತ ಅಗಲ ಹೆಚ್ಚಾಗಿರುವ ಉದ್ದನೆಯ ಮಯಾಮಿ ಬೀಚ್. ಕೌಪೀನಕ್ಕಿಂತ ಸಣ್ಣ ಬಟ್ಟೆಯಿಂದ ಮರ್ಮಾಂಗವನ್ನು ಮುಚ್ಚಿಕೊಂಡು ಉಳಿದ ಎಲ್ಲಾ ಭಾಗಗಳನ್ನು ನಗ್ನವಾಗಿ ಬಿಟ್ಟು ಸಾಲು ಸಾಲಿಗೆ ಬಿಸಿಲು ಸ್ನಾನ ಮಾಡುತ್ತಾ ಮಲಗಿರುವ 100 ಹೆಣ್ಣು ಗಂಡುಗಳು. ಇನ್ನೊಂದು ಗೋಡೆಯ ಮೇಲೆ ಆಗತಾನೆ ಭೂಮಿಯನ್ನು ಬಿಟ್ಟು ಪ್ರಚಂಡ ಅನಿಲವನ್ನು ಕೆಳಗೆ ತಳ್ಳುತ್ತಾ ಅಂತರಿಕ್ಷಕ್ಕೆ ರಭಸದಿಂದ ಏರುತ್ತಿರುವ USA ಎಂಬ ಹೆಸರೊತ್ತ ರಾಕೆಟ್. ಒಳಗೆ ಬಂದವರಿಗೆ ತಾವು ಅಮೆರಿಕೆಯನ್ನು ಪ್ರವೇಶಿಸಿದ್ದೇವೆ ಎಂಬ ಭಾವನೆ ದಟ್ಟವಾಗುವಂತಹ ದೃಶ್ಯ. ವಾತಾವರಣ ನಿಯಂತ್ರಿತ ತಣ್ಣನೆಯ ಹವ ಹಾಗೂ ಉತ್ಸಾಹವನ್ನು ಹಂತ ಹಂತವಾಗಿ ಏರಿಸುವ ಸಣ್ಣ ಗಾತ್ರದಲ್ಲಿ ಇಟ್ಟ ಜಾಸ್ ಸಂಗೀತ. ಕೌಂಟರ್ನಲ್ಲಿ ಇರುವವರಿಂದ ಹಿಡಿದು ಪೋಷಕಾಭಿಮಾನಿಗಳನ್ನು ಅವರು ಇರುವ ಸಂಖ್ಯೆಯನ್ನು ಅವಲಂಬಿಸಿ ತಕ್ಕ ಆಸನಗಳಿಗೆ ಒಯ್ಯುವ ತಿಂಡಿ ತೀರ್ಥಗಳನ್ನು ಸರಬರಾಜು ಮಾಡುವ ಎಲ್ಲ 18ರಿಂದ 30ರ ಒಳಗಿನ ಒಳ್ಳೆಯ ಮೈಕಟ್ಟು ಬಣ್ಣಗಳ ಹುಡುಗಿಯರು. ಎಲ್ಲರೂ ಅರ್ಧ ತೋಳಿನ ಹಳದಿಯ ಶರ್ಟು ತೊಟ್ಟು ಸ್ಟೋನ್ ವಾಶ್ ಜೀನ್ ಹಾಕಿದ್ದಾರೆ.
ಕಾಲಿಗೆ ಪರ್ವತಾರೋಹಿಗಳು ಹಾಕುವಂತ ಶೂಗಳು. ಶರ್ಟಿನ ಎದೆಯ ಮೇಲೆ ಇಂಗ್ಲಿಷ್ನಲ್ಲಿ ಹಡ್ಸನ್ ಎಂಬ ವಕ್ರ ಅಕ್ಷರಗಳ ಅಚ್ಚು. ಎಲ್ಲರೂ ಒಂದೇ ಆಕಾರ ಅಳತೆಯಲ್ಲಿ ಬಾಬ್ ಮಾಡಿಸಿದ್ದಾರೆ. ಒಳಗಿನ ಭಾಷೆ ಅಮೆರಿಕನ್ ಉಚ್ಚಾರದ ಇಂಗ್ಲಿಷ್. ಹಿಂದಿ, ಪಂಜಾಬಿ, ರಾಜಸ್ಥಾನಿ ಮೊದಲಾದ ಬೇರೆ ಯಾವ ಭಾಷೆಯ ಮೈಲಿಗೆಗೂ ಪ್ರವೇಶ ನಿಷಿದ್ಧ ಎನ್ನುವಂಥ ವಾತಾವರಣ. ಆರ್ಡರ್ ತೆಗೆದುಕೊಳ್ಳುವವರು ಕರೆದೊಯ್ದು 2 ಕುರ್ಚಿಗಳುಳ್ಳ ಮೇಜಿನ ಮೇಲೆ ಕೂರಿಸಿದ ನಂತರ ಶೀತಲ್ ಎದುರಿಗೆ ಇಟ್ಟ ಮೆನುವನ್ನು ನೋಡದೆಯೇ, 1 ಕಿಂಗ್ ಸೈಜ್ ವಿತ್ ಆನಿಯನ್ ಗ್ರೀನ್ ಚಿಲ್ಲಿ, 2 ಗ್ಲಾಸಸ್ ಆಫ್ ಫ್ರೆಶ್ ಆರೆಂಜ್ ವಿತ್ ಐಸ್ ಅಂಡ್ ನೋ ಶುಗರ್ ಎಂದಳು. ಅವಳು ಹೋದ ನಂತರ ಕಾಂತಿಯನ್ನು ಇಂಗ್ಲಿಷ್ನಲ್ಲಿ, ನೀನು ಪೀಟ್ಸಾ ತಿಂತೀಯಾ ಎಂದು ಕೇಳಿದಳು. ಕಾಯಾ ಹೈ ಎಂಬ ಅವಳ ಉತ್ತರವನ್ನು ಅರ್ಧದಲ್ಲೇ ತಡೆಯುವಂತೆ ಮುಖಚಹರೆ ಮಾಡಿ ಇಂಗ್ಲಿಷ್ನಲ್ಲಿ ಪಿಸುಗುಟ್ಟಿದಳು. ಇಂಗ್ಲಿಷ್ನಲ್ಲೇ ಮಾತನಾಡುವುದು ಇಲ್ಲಿಯ ಮ್ಯಾನರ್ಸ್. ರೆಸ್ಟೋರಾ ಆದರೂ ಕ್ಲಬ್ ಅಂತ ಹೆಸರಿಟ್ಟಿದ್ದಾರೆ. ಅಂದರೆ ಕ್ಲಬ್ಬಿನ ರೀತಿ ರಿವಾಜುಗಳನ್ನು ಅನುಸರಿಸಬೇಕು. ನೀನು ಅಮೆರಿಕ ನೋಡಿದೀಯಾ? ಇಲ್ಲ. ನಾನು ಹೇಳ್ತೀನಿ. ಪೀಟ್ಸಾ ಇಟಾಲಿಯರ್ದು ನಿಜ. ಆದರೆ ಅಮೆರಿಕದಲ್ಲಿ ಮಾಡುವಷ್ಟು ಉತ್ತಮ ಪೀಟ್ಸಾ ಪ್ರಪಂಚದ ಬೇರೆ ಯಾವ ದೇಶದಲ್ಲೂ ಇಟಲಿಯಲ್ಲೂ ಮಾಡಲ್ಲ. ಇಂದ ಅನುಭವದಿಂದ ಹೇಳ್ತೀನಿ. ಅಮೆರಿಕಾದ ಪೀಟ್ಸಾದ ಸ್ಟ್ಯಾಂಡರ್ಡೇ ಇಲ್ಲಿರುತ್ತೆ. ಈಗ ಮಧ್ಯಾಹ್ನ ರಶ್ ಕಡಿಮೆ. ಸಂಜೆ ಆದ 5 ಗಂಟೆಯ ಮೇಲೆ ರಾತ್ರಿ 12ರ ತನಕ ಮೊದಲೇ ಫೋನ್ ಮಾಡಿ ಅವ್ರು ಹೇಳಿದ ಟೈಮ್ಗೆ ಕಾದು ಬರದಿದ್ದರೆ ಒಳಗೆ ಜಾಗ ಸಿಕ್ಕೋಕೆ ಸಾಧ್ಯ ಇಲ್ಲ. ಈಗಲೇ ನೋಡು, ಆಗ್ಲೇ 3/4 ಭಾಗ ಸೀಟು ತುಂಬಿದೆ. ಕಾಂತಿಗೆ ಇಂಗ್ಲಿಷ್ ಬರದೇ ಇಲ್ಲ. ಕಾನ್ವೆಂಟ್ ಮತ್ತು ಇಂಗ್ಲಿಷ್ ಶಾಲೆ, ಕಾಲೇಜುಗಳಲ್ಲಿ ಓದಿದವಳು. ಆದರೆ ಅತ್ಯಂತ ಆತ್ಮೀಯ ಗೆಳತಿಯ ಕೈಯಲ್ಲಿ, ಅದು 5-6 ವರ್ಷಗಳ ನಂತರ ಸಿಕ್ಕಿದಾಗ ಮಾತನಾಡಲು ಅವಳಿಗೆ ಇಂಗ್ಲಿಷ್ಗಿಂತ ಹಿಂದಿಯೇ ಹೆಚ್ಚು ಸಹಜವಾಗಿತ್ತು. ಆದರೆ ಇಲ್ಲಿಯೇ ರಿವಾಜು. ಅಲ್ಲದೆ ಎಲ್ಲರೂ ತಗ್ಗಿದ ಗಂಟಲಿನಲ್ಲಿ ಪಿಸುಮಾತಿನ ಧ್ವನಿಯಲ್ಲೇ ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದಾರೆ. ಇವಳ ಧ್ವನಿ ತಗ್ಗಿಸಿ, ಇಂಗ್ಲಿಷೇ ಮಾತನಾಡಬೇಕಾದ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ? ಪೀಟ್ಸಾ ತಿಂದು ನೋಡು, ಗೊತ್ತಾಗುತ್ತೆ. ಅದು ಬೇಗ ಬರುವುದಿಲ್ಲವೆಂದು ಇವಳಿಗೂ ಗೊತ್ತು. ಅವಳು ಕಾರು ನಡೆಸುತ್ತಿರುವಾಗ ತನ್ನ ಮುಖ ನೋಡುತ್ತಾ ನಿಕಟವಾಗಿ ಮಾತನಾಡಲು ಆಗುತ್ತಿರಲಿಲ್ಲ. ಈಗ ಇಲ್ಲಿ ಬಂದರೆ ಹೀಗೆ. ಇವಳಿಗೆ ಮುಜುಗರವಾಯಿತು. ಆದರೂ ತಗ್ಗಿದ ಧ್ವನಿಯಲ್ಲಿ ಕೇಳಿದಳು, ನೀನು ಯಾವ ಮಿನಿಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೀಯಾ? ಫಾರಿನ್ ಟ್ರೇಡ್. ಲಕ್ಕಿ, ಅದಕ್ಕೆ ವಿದೇಶಗಳನ್ನೆಲ್ಲ ಸುತ್ತಿದ್ದೀಯಾ? ವಿಶ್ವ ಕೈಗಾರಿಕಾ ಪ್ರದರ್ಶನದಲ್ಲಿ ನಾವು ಭಾಗವಹಿಸಿದ್ದೆವಲ್ಲ, ಆಗ ಫ್ರಾಂಕ್ಫರ್ಟಿಗೆ ಹೋಗಿದ್ದೆ. ಇನ್ನೊಂದ್ಸಲ ನ್ಯೂಯಾರ್ಕಿಗೆ ಹೋಗಿದ್ದೆ. ಇನ್ನೊಂದ್ಸಲ ಒಸಾಕ. ಒಂದೊಂದ್ಸಲ ಹೋದಾಗಲೂ ಸುತ್ತಮುತ್ತ ದೇಶಗಳು, ಊರುಗಳನ್ನ ನೋಡಿಕೊಂಡು ಬರ್ತೀನಿ ಎನ್ನುವಾಗ ಅವಳ ಮುಖದಲ್ಲಿ ಗೆಲುವು ತುಳುಕುತ್ತಿತ್ತು. ಅವಳೇ ಅದೃಷ್ಟವಂತೆ ಎಂದು ಕಾಂತಿಯ ಮನಸ್ಸಿನಲ್ಲಿ ಮೆಚ್ಚುಗೆ, ಮತ್ಸರ ಎರಡೂ ಒಟ್ಟಿಗೆ ಮೊಳೆತುಕೊಂಡವು. ಈಗ ಅವಳಿಗೆ ಅರ್ಥವಾಯಿತು. ಚಿತ್ರಳ, ವ್ಯಾನಿಟಿ ಇಲ್ಲ ಫಾರಿನ್ನದ್ದು. ಯಾವ ದೇಶದಿಂದ ತಕ್ಷಣ ಹೇಳಲು ತಿಳಿಯದಿದ್ದರೂ ಚರ್ಮವನ್ನು ಹದ ಮಾಡಿರುವ ಕುಶಲತೆ, ಆಕೃತಿ, ಹಿಡಿಯ ಬಿಗಿ, ಹೊಲಿಗೆಯ ರೀತಿಗಳಿಂದ ತಕ್ಷಣ ಹೇಳಿಬಿಡಬಹುದಾಗಿತ್ತು. ಅವಳು ಹಾಕಿದ್ದ ಪರಿಮಳವಂತೂ ಪ್ಯಾರಿಸ್ನದ್ದೆಂದು ನೇರವಾಗಿ ತಿಳಿಯುತ್ತಿತ್ತು. ಉಟ್ಟ ಸಿಂಥೆಟಿಕ್ ಸೀರೆ ಭಾರತದಲ್ಲವೆಂದು ಸ್ಪಷ್ಟವಿತ್ತು. ಇಷ್ಟು ಸಲ ಹೋದವಳು ಮನೆಯಲ್ಲಿ ವಾರ್ಡ್ರೋಬ್ ತುಂಬ ನೇತು ಹಾಕಿ ಪೆಟ್ಟಿಗೆಗಳ ತುಂಬ ಮಡಿಸಿ ಇಡುವಷ್ಟು ತಂದಿರುತ್ತಾಳೆ. ನನಗೂ 1-2 ಕೊಡಬಹುದು. ಅವಳಾಗಿಯೇ ಕೊಡದಿದ್ದರೆ ನಾನೇ ಖರೀದಿಗೆ ಕೇಳಲೆ ಎಂಬ ಆಲೋಚನೆ ಬಂತು. ಆದರೆ ಬೇಡವೆಂದು ನಿರ್ಧರಿಸಿದಳು. ತಗ್ಗಿದ ಧ್ವನಿಯಲ್ಲೇ ಅವಳು ನಿರ್ಮಲ್, ಜಯ ಅವರ ಬಗ್ಗೆ ವಿಚಾರಿಸಿದಳು. ಸ್ವಲ್ಪ ಹೊತ್ತಿಗೆ ಪೀಟ್ಸಾ ಬಂತು. ಕಿಂಗ್ ಸೈಜ್ ಎಂದರೆ ನಿಜವಾಗಿಯೂ ರಾಜ ಅಳತೆ. ನಾವಿಬ್ಬರೂ ಕೂಡಿ ಮುಗಿಸಲು ಸಾಧ್ಯವೇ ಎಂದು ಕಾಂತಿ ಆಲೋಚಿಸುವಷ್ಟು ದೊಡ್ಡದು. ಅಷ್ಟೇ ದೊಡ್ಡ ಅಳತೆಯ 2 ಗ್ಲಾಸ್ ಕಿತ್ತಳೆ ರಸ, ಚಾಕು, ತ್ರಿಶೂಲಗಳು ಅವಳಿಗೆ ತಿಳಿಯದುದಲ್ಲ. ನಿಜವಾಗಿಯೂ ಪೀಟ್ಸ್ ರುಚಿಯಾಗಿತ್ತು. ಆ ಪ್ರಮಾಣದಲ್ಲಿ ಹರಡಿದ್ದ ಚೀಸ್ ತಿಂದರೆ ಶರೀರದ ತೂಕ ಒಂದು ದಿನದಲ್ಲಿಯೇ 2 ಕೆಜಿ ಏರಿಬಿಡುತ್ತದೆ. ಒಂದೇ ಆಕ್ಷೇಪ ತೋರಿದರೂ ಅಪೂರ್ವಕ್ಕೊಂದು ದಿನ ಎಂಬ ಸಮಾಧಾನ ಹೇಳಿಕೊಂಡಳು. ಶೀತಲ್ ತಾನಾಗಿ ಹೇಳಿದಳು, ನಾನು ಅಕಸ್ಮಾತ್ ಇಲ್ಲಿ ಪೀಟ್ಸಾ ತಿಂದರೆ ರಾತ್ರಿ ಸೌತೆಕಾಯಿ ತಿಂದು ನೀರು ಮಜ್ಜಿಗೆ ಕುಡಿದು ಮಲಗ್ತೀನಿ. ಇಬ್ಬರಿಗೂ ಸಮೃದ್ಧವಾಗಿ ಇನ್ನಷ್ಟು ಉಳಿಯಿತು. ಚಹಾವನ್ನು 3 ಗಂಟೆಗೆ ಮನೆಯಲ್ಲಿ ಕುಡಿಯುವುದೆಂದು ಇವಳಿಗೆ ಹೇಳಿದ ಶೀತಲ್ ಬಿಲ್ ತರುವಂತೆ ಸನ್ನೆ ಮಾಡಿದಳು. ಬಡಿಸಿದ ಚಿತ್ತಾರದ ರಟ್ಟಿನಲ್ಲಿ ಬಿಲ್ ಬಂತು. ಎಷ್ಟು? ಕಾಂತಿ ಕೇಳಿದಳು. ಎಷ್ಟೋ ಬಿಡು ಅವಳೆಂದಳು. ಸುಮ್ಮನೆ ಮಾಹಿತಿಗೆ ಅಂತ ಕೇಳಿದೆ, ಹೇಳು. 238 ರೂಪಾಯಿ 75 ಪೈಸೆ. ಶೀತಲ್ ತುಂಬಾ ಸಹಜ ದರ ಎನ್ನುವಂತೆ ಶಾಂತವಾಗಿ ಹೇಳಿದಳು. ಹೌದಾ? ಯಾವ ಲೆಕ್ಕ ಇದು? ಕಾಂತಿ ಅನ್ಯಾಯವನ್ನು ವಿರೋಧಿಸುವ ಧ್ವನಿಯಲ್ಲಿ ಕೇಳಿದಳು. ಕಿಂಗ್ ಸೈಜ್ ಪೀಟ್ಸಾಕ್ಕೆ $12, ಒಂದು ಗ್ಲಾಸ್ ಹಣ್ಣಿನ ರಸಕ್ಕೆ $2, ಒಟ್ಟು $16. ಡಾಲರಿಗೆ 13 ರೂಪಾಯಿ ಪ್ಲಸ್ 15% ಟ್ಯಾಕ್ಸ್ ಲೆಕ್ಕ ಹಾಕು. ಇನ್ನು 65 ರೂಪಾಯಿಗಳನ್ನು ಎಣಿಸಿ ರಟ್ಟಿನ ಮಡಿಕೆಯಲ್ಲಿಟ್ಟು 12% ಅಂದರೆ $2 ಟಿಪ್ಸ್ ಇಲ್ಲಿನ ಪದ್ಧತಿ ಎಂದಳು. ಇಂಡಿಯಾದಲ್ಲಿ ಡಾಲರ್ ಲೆಕ್ಕ ಹೇಗೆ? ಇವಳಿಗೆ ಅರ್ಥವಾಗಲಿಲ್ಲ. ನ್ಯೂಯಾರ್ಕ್ನಲ್ಲಿ ಕಿಂಗ್ ಸೈಜ್ ಪೀಟ್ಸಾಕ್ಕೆ $12. ಅದೇ ಬೆಲೆ ಇಲ್ಲೂ. ಅಫ್ಕೋರ್ಸ್ ಬಿಲ್ ರೂಪಾಯಿಯಲ್ಲೇ ಇದೆ, ನಾವು ಕೊಡೋದು ರೂಪಾಯಿಯಲ್ಲೇ. ಅವರೇನು ಡಾಲರಲ್ಲಿ ಕೊಡಿ ಅಂತ ಕೇಳೋದಿಲ್ಲ. ದೇ ಆರ್ ರೀಸನೇಬಲ್. ಹೋಗೋಣವಾ ಹೇಳು ಎಂದಳು. ಅಲ್ಲಿಂದ ಅವಳ ಫ್ಲ್ಯಾಟು 1/2 ಕಿಲೋಮೀಟರ್ ಮಾತ್ರ. 4ನೇ ಅಂತಸ್ತು, ಲಿಫ್ಟ್, ಪ್ರತಿ ಫ್ಲ್ಯಾಟ್ನವರಿಗೂ ಪ್ರತ್ಯೇಕ ಗ್ಯಾರಾಜ್, ಇಡೀ ಕಾಂಪೌಂಡ್ ಅನ್ನು 24 ಗಂಟೆಯ ಪಾಳಿ ಕಾಯುವ ಚೌಕಿದಾರ, ಸಣ್ಣ ವೆರಾಂಡ, ದೊಡ್ಡ ಲಾಂಜ್, 3 ಬೆಡ್ರೂಮ್, ಬಿಸಿಲು ಮೆಚ್ಚು ಲೌಂಜ್ ಮತ್ತು ಅವಳ ಬೆಡ್ರೂಮಿಗೆ ಏರ್ ಕಂಡೀಷನ್ ಮಾಡಿಸಿದ್ದಾಳೆ. ಅದ್ಧೂರಿಯ ಪೀಠೋಪಕರಣ ಹಾಗೂ ಅಲಂಕರಣ.
ಬಾ ಜೊತೆಯಲ್ಲಿ ಮಲ್ಕೊಂಡು ಮಾತಾಡೋಣ. ಸ್ಟೂಡೆಂಟ್ ಆಗಿದ್ದಾಗ 4 ಜನವು ಜೊತೆಯಲ್ಲಿ ಮಲಗಿ ಹರಡುತ್ತಿದ್ದುದು ಎಷ್ಟೊಂದು ಜ್ಞಾಪಕ ಬರುತ್ತೆ ಅಂತ. ನಿನಗೊಂದು ನೈಟಿ ಕೊಡ್ತೀನಿ ತಾಳು ಎಂದು ವಾರ್ಡ್ರೋಬಿನ ಒಂದು ಭಾಗವನ್ನು ತೋರಿಸಿದಳು. ಬೇರೆ ಬೇರೆ ಬಣ್ಣದ ವಿನ್ಯಾಸ ಮತ್ತು ವಸ್ತು ವೈವಿಧ್ಯದ ಸುಮಾರು 15 ನೈಟಿಗಳಲ್ಲಿ ನೇತಾಡುತ್ತಿದ್ದವು. ತೆಳು ನವಿಲು ಬಣ್ಣದ ಒಂದನ್ನು ತೆಗೆದು ಅವಳಿಗೆ ಕೊಟ್ಟು, ತಾನು ಬಿಳಿ ಬಣ್ಣದನ್ನು ತೆಗೆದು ತಲೆಯ ಕಡೆಯಿಂದ ತೊಟ್ಟಿದ್ದ ಸೀರೆಯನ್ನು ಕಳಚಿದಳು. ಆ ಬಟ್ಟೆಯು ಹಿತವಾದ ಮೃದು ಸ್ಪರ್ಶಕ್ಕೆ ಕಾಂತಿಗೆ ಆಪ್ಯಾಯಮಾನವಾಯಿತು. ಇದು ಪ್ಯಾರಿಸಿನದೇ ಇರಬೇಕು ಅಥವಾ ನ್ಯೂಯಾರ್ಕ್, ಇಂಡಿಯಾದ್ದಾಗಿರುವುದಂತೂ ಸಾಧ್ಯವೇ ಇಲ್ಲ. ಇವಳ ಹತ್ತಿರ ಯಾವುದೂ ಇಂಡಿಯಾದ್ದಿಲ್ಲ ಎಂದು ಮೆಚ್ಚುಗೆಯಿಂದ ಅವಳನ್ನು ನೋಡುತ್ತಿರುವಾಗ ಅವಳು ಏರ್ ಕಂಡೀಷನ್ ಅನ್ನು ಸಣ್ಣಗೆ ಹಾಕಿ ಬಾ ಮಲಗು ಎಂದು ಅವಳ ಕೈ ಹಿಡಿದು ತನ್ನ ಶ್ರೀಮಂತ ಶೈಲಿಯ ಎರಡಳತೆಯ ಹಾಸಿಗೆಯ ಮೇಲಕ್ಕೆ ಕರೆದು ತಾನೂ ಮಲಗಿದಳು. ಒಬ್ಳೇ ಇದ್ದೀಯಾ? ಕಾಂತಿ ಕೇಳಿದಳು. ಒಬ್ಳೇ ಅಲ್ಲದೆ ಇನ್ಯಾವ ಪ್ರಿಯತಮನನ್ನು ಸೇರಿಸಿಕೊಳ್ಳಲಿ ಹೇಳು. ಅವಳು ತಿರಸ್ಕಾರ ಉಡಾಫೆಗಳಿಂದ ನಕ್ಕಳು. ಅದಲ್ಲ, ಅಡುಗೆಯವರು ಬೆಳಿಗ್ಗೆ ಒಬ್ಬಳು ಬಂದು ಕಸಮುಸರೆ ಮಾಡಿ ನೆಲ ಒರೆಸಿ ಫರ್ನಿಚರ್ ಗೋಡೆ ಕಿಟಕಿ ಗಾಜು ಒರೆಸಿ ಹೋಗ್ತಾಳೆ. ಸಂಜೆಗೆ ಮತ್ತೆ ಬಂದು ಅಡಿಗೆ ಮಾಡಿಟ್ಟು ಹೋಗ್ತಾಳೆ. ಬೆಳಿಗ್ಗೆ ಹಣ್ಣು ಕಾರ್ನ್‌ಫ್ಲೇಕ್ಸ್ ಅಥವಾ ಡಬಲ್ ರೋಟಿ ಹಾಲು ತಗೋತೀನಿ. ಮಧ್ಯಾಹ್ನ ಆಫೀಸಿಗೆ ನರೂಲಾದಿಂದ ಲಂಚ್ ಪ್ಯಾಕೆಟ್ ಬರುತ್ತೆ. ರಾತ್ರಿ ಊಟ ಮನೇಲಿ. ಯಾವಳನ್ನು ಸದಾ ಮನೇಲಿ ಇಟ್ಕೊಳ್ಳೋದು ಅಂದ್ರೆ ನಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡಿ. ಅಲ್ಲದೆ ಇಲ್ಲಿ ಸೆಕ್ಯೂರಿಟಿ ಪ್ರಾಬ್ಲಮ್ ಏನೇನೂ ಇಲ್ಲ. ಸಂಪೂರ್ಣ ಕ್ಷೇಮವಿದೆ. ನೀನು ಮದುವೆಗೆ ಯಾಕೆ ಮನಸ್ಸು ಮಾಡಲಿಲ್ಲ? ಓಹ್, ಮತ್ತೆ ಆ ನೈಟ್ ಮೇರ್ ಬೇಡ. ನನ್ನ ಪಾಡಿಗೆ ನಾನು ಸುಖವಾಗಿದ್ದೀನಿ. ಶೀತಲ್ ಎನ್ನುತ್ತಿದ್ದಾಗ ಕಾಂತಿಗೆ ಆಕಳಿಕೆ ಬಂತು. ಸಂಕೋಚ ಮಾಡ್ಕೋಬೇಡ, ಸ್ವಲ್ಪ ನಿದ್ದೆ ಮಾಡು. ಅರ್ಧ ಗಂಟೆ ಶೈಸ್ತಾ ಮಾಡಿದ್ರೆ ಆಮೇಲೆ ಆರಾಮವಾಗಿ ಮಾತಾಡ್ಬೋದು. ನೀನು ಮಧ್ಯಾಹ್ನ ಊಟವಾದ ಮೇಲೆ ನಿದ್ದೆ ಮಾಡೋದು ಪ್ರತಿಯೊಬ್ಬ ಹೌಸ್ ವೈಫ್ಗೂ ಅಭ್ಯಾಸ. ಇಲ್ಲದೆ ಇದ್ರೆ ತಲೆನೋವು ಬಂದು ಒಂದು ಮಾತ್ರೆ ನುಂಗಬೇಕಾಗತ್ತೆ. ಭಾಗ್ಯ ಉದ್ಯೋಗಸ್ಥ ಮಹಿಳೆಗೆ ಇಲ್ಲ ಅಂತ ಒಂದು ಅಧ್ಯಯನದಲ್ಲಿ ವ್ಯಕ್ತವಾಗಿದೆ. ನೀನು ಮಲಗು, ಸಂಕೋಚ ಪಡಬೇಡ ಎಂದು ಅವಳು ಹೇಳುತ್ತಿರುವಂತೆ ಕಾಂತಿ ಕಣ್ಣು ಮುಚ್ಚಿ ಇಬ್ಬಲ ಮಗ್ಗುಲಿಗೆ ಹೊರಡಿದಳು. ಶೀತಲಳಿಗೆ ಕಾಂತಿಯ ಮೇಲೆ ಸಿಟ್ಟು ಬಂತು. ಎಲ್ಲರ ಹಾಗೆ ಇವಳು ಡರ್ಟಿ ಇಂಡಿಯನ್ಸ್. ಸ್ವಲ್ಪ ಪರಿಚಯವಾದರೆ ಸಾಕು. ನೀವು ಮದುವೆ ಯಾಕೆ ಆಗ್ಲಿಲ್ಲ ಎನ್ನುವ ಪ್ರಶ್ನೆ ಎತ್ತಿ ಬಿಡುತ್ತಾರೆ. ಡೈವರ್ಸಿ ಅಂತ ತಿಳಿದರಂತೂ ಊಹಾಪೋಹಕ್ಕೆ ಕಡಿವಾಣವೇ ಇಲ್ಲ. ಉಪದೇಶವೇ ಸರಿ ಎಂದುಕೊಳ್ಳುವಾಗ ಇವಳು ವಿದ್ಯಾರ್ಥಿ ದಶೆಯಿಂದ ಆತ್ಮೀಯ ಸ್ನೇಹಿತೆ, ಕಷ್ಟ ಸುಖ ಬಲ್ಲವಳು. ಇದಾಗ ಇವಳ ಕೈಯಲ್ಲಿ ಹೇಳಿಕೊಂಡ್ರೆ ನನಗೂ ಸಮಾಧಾನ. ಅದಕ್ಕೆ ಕೇಳಿದ್ದಾಳೆ ಎಂಬ ಸಮರ್ಥನೆ ಸಿಕ್ಕಿತು. ಮದುವೆಯಾಗಿ ಅದು ಉದ್ಯೋಗವೂ ಇಲ್ಲದೆ ಮನೆಯಲ್ಲಿರುವ ಹೆಂಗಸರಿಗೆ ಗಂಡನಿಲ್ಲದ ಹೆಂಗಸೆಂದರೆ ಅವಳಿಗೆ ಜೀವನದಲ್ಲಿ ಏನೂ ಇಲ್ಲ ಎಂಬ ಭಾವನೆ. ಇವಳು ಅಂತ ಗೃಹಿಣಿ, ಇವಳು ಪೂರ್ತಿ ಸುಖವಾಗಿದ್ದಾಳೆಯೇ ಕೇಳಬೇಕು ಎಂದುಕೊಂಡಳು. ಕಾಂತಿ ಆಳ ಹಾಗೂ ದೀರ್ಘ ಉಸಿರಾಡುತ್ತಾ ನಿದ್ರಿಸುತ್ತಿರುವಾಗ ಶೀತಳನ ಮನಸ್ಸು ತನ್ನ ಮರು ಮದುವೆಯ ಯತ್ನವನ್ನು ನೆನೆಸಿಕೊಳ್ಳುತ್ತಿತ್ತು. ತಾಯಿ ತಂದೆ ಕೇಳಿದಾಗ ಬೇಡವೆಂದೆ. ಬೇಕು ಅಂದಿದ್ದರೆ ಮದುವೆಯಾಗಿ ಬಿಡುತ್ತಿದ್ದೆ. ಅಂದ ಚಂದವಿದ್ದು ₹1,00,000 ವರದಕ್ಷಿಣೆ ತರುವ ಹೆಣ್ಣನ್ನು ಮದುವೆಯಾಗುವುದಕ್ಕೆ ವಿಮಾನ ತೋರಿಸುವ ಗಂಡುಗಳು ಡೈವರ್ಸಿಯನ್ನು ಮಾಡಿಕೊಳ್ಳುತ್ತಾರೆ. ತಪ್ಪು ಯಾರದು ಅಂತ ಯಾರೂ ತಾಳ್ಮೆಯಿಂದ ವಿಚಾರಿಸೋದೇ ಇಲ್ಲ. ಡೈವರ್ಸಿ ಅನ್ನುವ ಹಣೆಪಟ್ಟಿಯೊಂದೇ ಸಾಕು ನಹಿ ಅನ್ನೋಕೆ. ಪ್ರಯತ್ನ ಪಟ್ಟು ಇಲ್ಲವೆನಿಸಿಕೊಳ್ಳುವ ಅಪಮಾನ ಬೇಡ ಅಂತ ಅಲ್ಲವೇ ನಾನು ಒಲ್ಲೆ ಎಂದಿದ್ದು ಎಂದು ನೆನಪು ಬಂತು. ಮನೆಗೆ ಅತ್ತಿಗೆ ಬಂದು ನಾನು ಸ್ವತಂತ್ರವಾಗಿ ಬೇರೆ ಮನೆ ಮಾಡಿದ ಮೇಲೆ ನಾನೇ ಮೆಚ್ಚಿದ ಒಬ್ಬ ಗಂಡಸನ್ನು ಮದುವೆಯಾಗುವ ಕನಸು ಕಂಡು ಎಷ್ಟು ಜನರನ್ನು ಮೆಚ್ಚಿದೆ. ಸ್ನೇಹದಿಂದ ಮಾತನಾಡಿಸುವ ಎಷ್ಟು ಜನ ಪರಿಚಿತರು, ಸಹೋದ್ಯೋಗಿಗಳ ವಿಷಯದಲ್ಲಿ ಆಶೆ ಇಟ್ಟುಕೊಂಡೆ. ಯಾವನೂ ಮದುವೆಯ ಪ್ರಸ್ತಾಪ ಮಾಡಲಿಲ್ಲ. ನಾನಾಗಿಯೇ ಮಾಡಿದ ಸೂಚನೆಯನ್ನು ಅರ್ಥವಾಗಲಿಲ್ಲವೆಂಬಂತೆ ನಟಿಸಿ ಬಾಯ್ಬಿಟ್ಟು ಕೇಳಿದಾಗ ನನಗೇನೋ ಇಷ್ಟ, ಆದರೆ ತಂದೆ ತಾಯಿಯರು ಸಂಪ್ರದಾಯಸ್ಥರು ಎಂದ ಇಬ್ಬರು, ಮಿತ್ತಲ್ ಗೋಯಲ್. ಆಮೇಲೆ ಸ್ನೇಹ ಮಾಡಲು ಮುಂದೆ ಬಂದವರೆಲ್ಲ ವಯಸ್ಸಾಗಿ ಮದುವೆಯಾಗಿ ಮನೆಯಲ್ಲಿ ಹೆಂಡತಿ ಮಕ್ಕಳಿದ್ದವರೇ. ಅಷ್ಟರಲ್ಲಿ ನನಗೂ ವಯಸ್ಸಾದ್ದರಿಂದ ಇರಬೇಕು. ಯಾವ ಅವಿವಾಹಿತನೂ ನಿಕಟವಾಗುತ್ತಿರಲಿಲ್ಲ. ವಿವಾಹಿತರಂತೂ ಮಾತುಕತೆಗಳಲ್ಲಿ ಪಳಗಿದವರು, ಬೇಗ ಮನಸ್ಸನ್ನು ಗೆಲ್ಲುವರು. ತನ್ನ ಹೆಂಡತಿಯನ್ನು ಡೈವರ್ಸ್ ಮಾಡಿ ನನ್ನನ್ನೇ ಮದುವೆಯಾಗಿ ಬಿಡುತ್ತಾನೇನೋ ಎಂಬ ಭ್ರಮೆಯಲ್ಲಿ ಬಿದ್ದು ದುವ್ವ ಅಕ್ಕನ್ನ ಒಪ್ಪಿಸಿಕೊಂಡು ನನ್ನ ಫ್ಲಾಟಿಗೆ ಕರೆತಂದು ನನ್ನ ಹಾಸಿಗೆಯಲ್ಲಿ ಒಪ್ಪಿಸಿಕೊಂಡು ನಾವಿಬ್ಬರು ಮೇಡ್ ಫಾರ್ ಈಚ್ ಅದರ್ ಎಂಬ ಸಿಗರೇಟಿನ ಜಾಹೀರಾತು ವಾಕ್ಯವನ್ನು ಅವನು ಹೇಳಿದಾಗ ಹೀಗೆ ಎಷ್ಟು ದಿನ ಈ ಸಂಬಂಧಕ್ಕೆ ಸಾಮಾಜಿಕ ಚೌಕಟ್ಟು ಬೀಳುವುದೆಂದು ಎಂದು ಚಿಂತಿಸಿ ನನಗೆ ಖಚಿತವಾಗಿ ಹೇಳಿ ಕನ್ವರ್, ನೀವು ಯಾವಾಗ ಡೈವರ್ಸ್ ಮಾಡ್ತೀರಿ? ಡೈವರ್ಸ್? ಯಾರನ್ನು? ಆತನ ಮುಖದಲ್ಲಿ ಆಶ್ಚರ್ಯ. ನಿಮ್ಮ ಹೆಂಡತಿಯನ್ನು. ಅವರಿಂದ ಡೈವರ್ಸ್ ಪಡೆಯದೆ ನನ್ನನ್ನು ಮದುವೆಯಾಗುವುದು ಹೇಗೆ? ಇಷ್ಟು ದಿನ ಅಂತ ಈ ಕಳ್ಳ ಸಂಪರ್ಕ. ನಾವು ಮೇಡ್ ಫಾರ್ ಈಚ್ ಅದರ್ ಅನ್ನುವ ನಿಮ್ಮ ಮಾತು ನಿಜವಾದರೆ ಜೀವನ ಪರ್ಯಂತ ಮೇಡ್ ಫಾರ್ ಈಚ್ ಅದರ್ ಜೊತೆಯಲ್ಲೇ ಬದುಕೋಣ. ಅವನ ಮುಖದ ಉತ್ಸಾಹವೆಲ್ಲ ಇಳಿದು ಹೋಯಿತು. ಯೋಚನೆ ಮಾಡ್ತೀನಿ ಎಂದವನು ಮತ್ತೆ ಭೇಟಿಯನ್ನೇ ತಪ್ಪಿಸತೊಡಗಿದ. ಒಂದು ದಿನ ನಾನೇ ಹೋಗಿ ಅವನ ಆಫೀಸ್ನಲ್ಲಿ ಹೊರಗೆ ಬೋಟ್ ಕ್ಲಬ್ಬಿನ ಹತ್ತಿರ ಕರೆದೊಯ್ದಾಗ ಹೇಳಿದ, ನೋಡಿ, ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಅನ್ನೋದು ನಿಜ. ಆದರೆ ನನ್ನ ಹೆಂಡತಿಯ ತಪ್ಪೇನು ಇದರಲ್ಲಿ? ನನ್ನ 3 ಮಕ್ಕಳ ಗತಿ ಏನು? ನಿಮ್ಮ ಸಂಬಳವನ್ನೆಲ್ಲ ಅವರಿಗೆ ಕೊಟ್ಟು ಬಿಡಿ. ನನ್ನ ಸಂಬಳ ಸಾಕು ನಮ್ಮಿಬ್ಬರ ಜೀವನಕ್ಕೆ. ನನಗೂ ಕೈ ತುಂಬ ಬರ್ತಿದೆ ಎಂದದಕ್ಕೆ ಬರೀ ದುಡ್ಡಿನಿಂದ ಅವರ ಜೀವನವಾಗುತ್ತದೆ. ತಂದೆ ಎನ್ನುವ ಗಟ್ಟಿ ವ್ಯಕ್ತಿ ಮನೆಯಲ್ಲಿ ಇಲ್ಲದಿದ್ದರೆ ಮಕ್ಕಳು ಕುಡಿತ ಡ್ರಗ್ ಚಟಗಳನ್ನು ಕಲಿತು ಅವರನ್ನು ಹಾಳು ಮಾಡುವುದು ನನಗೆ ನೀತಿ ಅಲ್ಲ. ನನ್ನನ್ನು ನಂಬಿಸಿ ಮೋಸ ಮಾಡೋದು ನೀತಿಯೇ ಎಂದು ನಾನು ರೇಗಿದ್ದಕ್ಕೆ ನೀವೇನು ತಿಳುವಳಿಕೆ ಇಲ್ಲದವರಲ್ಲ. ನನ್ನಷ್ಟೇ ವಯಸ್ಸು, ನನ್ನಷ್ಟೇ ಅಥವಾ ನನಗಿಂತ ಹೆಚ್ಚು ಅನುಭವ ಇರೋರು.
ಸ್ನೇಹ ಬೆಳೆಯಿತು ನಿಜ. ಇಬ್ಬರು ಪರಸ್ಪರ ಆಕರ್ಷಿತರಾದೆವು. ಹಾಸಿಗೆಯಲ್ಲಿ ನಿಜವಾಗಿ ಮೇಡ್ ಫಾರ್ ಈಚ್ ಅದರ್ ಆಗಿದ್ದೀವಿ. ಹಾಗಂತ ನನ್ನದೇ ತಪ್ಪು, ಏನು ತಿಳಿಯದೆ ನಿಮಗೆ ನಾನು ಮೋಸ ಮಾಡಿದೆ ಅಂತ ಬಲೆಗೆ ಸಿಕ್ಕಿಸೋಕೆ ಪ್ರಯತ್ನಿಸಿದರೆ, ಇಲ್ಲಿ ನೋಡಿ ಥ್ಯಾಂಕ್ ಯು, ಗುಡ್ ಬೈ ಎಂದು ಹೇಳಿ ಹಿಂದಿರುಗಿ ಸರಸರನೆ ದಾಪುಗಾಲು ಹಾಕಿ ಹೊರಟು ಹೋದ. ಮತ್ತೆ ಬರಲಿಲ್ಲ. ಫೋನ್ ಮಾಡಲಿಲ್ಲ. ಬಲೆ ಹಾಕಿ ಹಿಡಿದು ಬಿಟ್ಟೇನಂತ ಹೆದರಿರಬಹುದು. ಗಂಡು ಜಾತಿಯ ಬಗೆಗೆ ಒಂದು ವಿದ್ವೇಷ ಹುಟ್ಟಿ ಬೆಂದು ಹೋದೆ. ಆದರೆ ಶರೀರ ಕೇಳಬೇಕಲ್ಲ. ಮನಸ್ಸನ್ನು ನಿಯಂತ್ರಿಸುವುದು ಶರೀರ, ಶರೀರದ ಗ್ರಂಥಿಗಳು, ಕಾಲಕಾಲಕ್ಕೆ ಉತ್ಪತ್ತಿಯಾಗುವ ದೈಹಿಕ ರಸಗಳು. ಈ ಜೀವರಸಾಯನ ಕ್ರಿಯೆಗಳ ಮುಂದೆ ಮನಸ್ಸಿನ ಆಟ ಏನೂ ನಡೆಯುವುದಿಲ್ಲ ಅನ್ನುವುದು ಆಗ ಅರ್ಥವಾಯಿತು. ಇಲ್ಲದಿದ್ದರೆ 6 ತಿಂಗಳಿನಲ್ಲಿ ಕನ್ನನ ಸ್ನೇಹಕ್ಕೆ ಸ್ಪಂದಿಸುತ್ತಿದ್ದೇನೆ. ಸ್ಥಳದ ವ್ಯವಸ್ಥೆ ಮಾಡುವುದು ಯಾವತ್ತೂ ಗಂಡಿನ ಜವಾಬ್ದಾರಿ. ಆ ಕಷ್ಟವನ್ನು ತಪ್ಪಿಸಿ ಅವನನ್ನು ನನ್ನ ಬಾಡಿಗೆ ಫ್ಲಾಟಿಗೆ ಕರೆದೊಯ್ಯುತ್ತಿದ್ದೇನೆ. ಅವನದು ಇಂಥದೇ ಸಂಭಾಷಣೆ. ಆಶೆ ಹುಟ್ಟಿಸುವ 2 ಜೀವನಗಳು ಒಂದೇ ಆಗಿ ಗಂಗೆ ಯಮುನೆಯರು ಸಮಾವೇಶವಾಗಿ ಒಂದೇ ನದಿಯಾಗಿ ಹರಿಯುವ ಕನಸನ್ನು ಪ್ರಚೋದಿಸುವಂತಹ ಲಲ್ಲೆ ಮಾತು. ಈ ಮಾತನ್ನು ಕೇಳುತ್ತಾ ಸಮಾಗಮದ ನಿಕಟ ಅನುಭವದಲ್ಲಿ ಮುಳುಗುತ್ತಾ ಜೊತೆಯಲ್ಲಿ ನಮ್ಕೀನ್ ಚಹಾ ಸವಿದು ಅನಂತರ 6 ಗಂಟೆ ಆಯ್ತೆಂದರೆ ತನಗೆ ಹೊತ್ತಾಗುತ್ತದೆಂದು ಅವನು ಚಡಪಡಿಸತೊಡಗುವಾಗ ನನ್ನನ್ನು ನಡುನೀರಿನಲ್ಲಿ ಕೈಬಿಡುತ್ತಿರುವಂತಹ ಭಾವನೆಯ ಕೋಪ. ಆದರೂ ತಾಳ್ಮೆ ತಂದುಕೊಂಡು ಹಗಲು ಹೇಗಾದರೂ ಕಳೆಯಬಹುದು. ಆಫೀಸ್ನಲ್ಲಿ ಹೊತ್ತು ಹೋಗುತ್ತೆ. ರಾತ್ರಿಯೇ ಮನೆಯಲ್ಲಿ ಒಂಟಿಯಾಗಿ ಬೆಳಿಗ್ಗೆ ಎಚ್ಚರವಾದಾಗ ನನ್ನನ್ನು ಒಂದು ತೋಳು ಸುತ್ತಿಕೊಂಡಿದೆ ಎಂಬ ವಾಸ್ತವವಿರಬೇಕೆಂಬ ಉತ್ಕಟ ಬಯಕೆ ಇಲ್ಲದಿದ್ದರೆ ಅವನನ್ನು ಬಾಯ್ಬಿಟ್ಟು ಕೇಳುತ್ತಿರಲಿಲ್ಲ. ಅವನದು ಅದೇ ಉತ್ತರ, ಅದೇ ಸಮಸ್ಯೆ. ಹಾಗಿದ್ದರೆ ಯಾಕೆ ನನ್ನ ಹತ್ತಿರ ಬಂದೆ? ನೀನು ಕರೆತಂದೆ, ನಾನು ಬಂದೆ. ಎಲ್ಲಿಗೆ ಬಂತು ನನ್ನ ಸ್ಥಾನ? ನನ್ನನ್ನ ಏನು ಅಂತ ತಿಳ್ಕೊಂಡಿದ್ಯಾ ರಾಸ್ಕಲ್ ಎಂದು ಕೋಪದಿಂದ ಹೊರಹಾಕಿ ಮತ್ತೆ ಗಂಡು ಜಾತಿಯನ್ನೇ ದ್ವೇಷಿಸುತ್ತಾ ಮನಸ್ಸು ಎಷ್ಟು ದ್ವೇಷಿಸಿದರೂ ಶರೀರ ಗ್ರಂಥಿಗಳ ರಸಗಳ ಅದಮ್ಯ ಶಕ್ತಿ. ಒಂದು ದಿನ ಶಾಸ್ತ್ರಿ ಭವನದ ಮುಂದೆ ಹೋಗುತ್ತಿದ್ದಾಗ ಅಂಗಡಿಯ ಮುಂದೆ ನಿಂತು ಇಬ್ಬರು ಒಟ್ಟಿಗೆ ಸ್ನೇಹ ಸಲಿಗೆಗಳ ಲಹರಿಯಲ್ಲಿ ಬಾಯಿಗೆ ಜರ್ದಾ ಪಾನ್ ತುಂಬಿಕೊಳ್ಳುತ್ತಿರುವಾಗ ನಾನು ಅವರಿಬ್ಬರೂ ನನ್ನನ್ನು ನೋಡಿ ನನಗೆ ಕುಸಿದು ಭೂಮಿಯೊಳಕ್ಕೆ ಉಗಿದು ಹೋಗಬೇಕೆನ್ನುವಷ್ಟು ನಾಚಿಕೆ ಎನ್ನಿಸಿ, ಇವರಿಬ್ಬರೂ ಸಲಿಗೆಯ ಆತ್ಮೀಯ ಸ್ನೇಹಿತರೆ, ನನ್ನನ್ನು ನೋಡಿದ ನಂತರ ಇವರು ನನ್ನ ಕುರಿತು ಅನುಭವವನ್ನು ಪರಸ್ಪರ ಮಾತಾಡಿಕೊಂಡರೆ, ಇಂಥದ್ದನ್ನು ಹೇಳಿಕೊಳ್ಳುವುದೆಂದರೆ ಗಂಡಸರಿಗೆ ಸಾಧನೆಯ ಹೆಮ್ಮೆ ಎಂಬ ಅರಿವು ಅನಂತರ ಆಗಿ ಆ ನೆನಪು ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಕಾಣಿಸಿಕೊಂಡಾಗ ಕಾಂತಿಯ ಉಸಿರಿನ ಗತಿ ಬದಲಿಸಿತು. ಶೀತಲ ಅವಳತ್ತ ನೋಡಿದಳು. ಎಚ್ಚರಕ್ಕೆ ತೇಲಿ ಬರುತ್ತಿದ್ದಾಳೆಂದು ಮುಖದ ಬದಲಾವಣೆ ಹೇಳುತ್ತಿತ್ತು. ಅರ್ಧ ನಿಮಿಷದಲ್ಲಿ ಪೂರ್ತಿ ಎಚ್ಚೆತ್ತು ಎಷ್ಟೊತ್ತು ನಿದ್ದೆ ಮಾಡಿಬಿಟ್ಟೆ, ನಾವು ಸಿಕ್ಕಿದ್ದೇ ತುಂಬ ದಿನದ ಮೇಲೆ ಎಂದು ಎದ್ದು ಹೋಗಿ ಮುಖ ತೊಳೆದುಕೊಂಡು ಬಂದಳು. ಏನು, ಹೇಗಿದ್ದಾರೆ ಗಂಡ ಮಗ? ಯಾವ ಕ್ಲಾಸ್ ಅನೂಪ ಎಂದು ಶೀತಲ್ ಕೇಳಿದಳು. ಮಗನನ್ನು ಸೇರಿಸಿದ ಶಾಲೆಯ ಬಗೆಗೆ ತನಗಿರುವ ಸಂಕಟವನ್ನು ಅವಳು ತಾಯಿಯ ಕೈಯಲ್ಲಿ ಮಾತ್ರ ಹೇಳಿಕೊಂಡಿದ್ದಳು. ಅಪ್ಪ ತುಂಬಾ ಗಡಿಬಿಡಿಯಲ್ಲಿದ್ದುದರಿಂದ ನಿಧಾನವಾಗಿ ಕೂತು ಮಾತನಾಡುವ ವ್ಯವಧಾನವಿರಲಿಲ್ಲ. ಸಮಾರಂಭವಾಗುವ ತನಕ ಅವರಿಗೆ ವ್ಯವಧಾನ ದೊರಕುವುದು ಅನುಮಾನವಾಗಿತ್ತು. ಈಗ ಈ ಆತ್ಮೀಯ ಕೈಯಲ್ಲಿ ಎಲ್ಲವನ್ನೂ ಹೇಳಿ ತೋಡಿಕೊಳ್ಳುವ ಮನಸ್ಸು ಬಂದು ಹೇಳತೊಡಗಿದಳು. ಗಂಡನಿಗೆ ಗಾಂಧಿ ಜ್ವರ. ಇಡೀ ಭಾರತವನ್ನು ಉದ್ಧಾರ ಮಾಡ್ತೀನಿ, ಭಾರತದ 60 ಕೋಟಿಗೆ ಇಲ್ಲದ್ದು ನನ್ನ ಮಗನಿಗೆ ಬೇಡ ಅಂತ ಹುಚ್ಚಾಗಿ ಆಡ್ತಿದ್ದಾನೆ. ಅದಕ್ಕೋಸ್ಕರ ಒಂದು ಕಗ್ಗಾಡು ಹಳ್ಳಿಲಿ ಹುಡುಗರೇ ಮಣ್ಣು ಕಲಿಸಿ ಕಟ್ಟಿದ ಶಾಲೆಯಲ್ಲಿ ಹಾಕಿದ್ದಾನೆ ಎಂದ ನಡುವೆ ಶೀತಲ್, ಕೇಂದ್ರೀಯ ಶಾಲೆಯಲ್ಲವೇ ಅವನನ್ನು ಸೇರಿಸಿದ್ದು ಎಂದಳು. ಸ್ನೇಹಿತೆಯ ನೆನಪಿನ ಶಕ್ತಿ ಮಾತ್ರವಲ್ಲ, ನನ್ನ ಮಗನ ಸೂಕ್ಷ್ಮ ವಿಷಯಗಳನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡಿದ್ದಾಳೆಂದು ಕಾಂತಿಗೆ ಆತ್ಮೀಯತೆ ಇನ್ನಷ್ಟು ಆಳವಾಯಿತು. ಅಲ್ಲಿ ಇದ್ದ ದೊಡ್ಡ ಊರು. ಸರಿಯಾಗಿ ಸ್ಕೂಲಿಗೆ ಹೋಗದೆ ಸ್ವಲ್ಪ ಕ್ಲಾಸ್ ತಪ್ಪಿಸುತ್ತಿದ್ದ ಚಿಕ್ಕ ಹುಡುಗ. ನಾನು ನೀನು ನಿರ್ಮಲ್ ಜಯ ಮಾಡ್ತಿರ್ಲಿಲ್ವೇ? ಕ್ಲಾಸ್ ಬಿಟ್ಟು ಸಿನಿಮಾಗೆ ಹೋಗ್ತಿದ್ದೀವಲ್ವಾ? ಪರೀಕ್ಷೆ ಟೈಮ್ನಲ್ಲಿ ಹಗಲು ರಾತ್ರಿ ಟೀ ಕುಡಿದು ಓದಿ ಪಾಸ್ ಮಾಡಿದೆವು. ಅವನು ಒಂದೊಂದ್ಸಲ ಕ್ಲಾಸ್ ತಪ್ಪಿಸಿ ಡಿಶುಮ್ ಸಿನಿಮಾ ಇದ್ರೆ ನೋಡೋಕೆ ಹೋಗಿದ್ದ. ಆ ಹೆಡ್ ಮಾಸ್ಟರ್ ಮಿಲಿಟರಿ ತರದ ವ್ಯಕ್ತಿ. ಅಪ್ಪನಿಗೆ ಕಂಪ್ಲೇಂಟ್ ಮಾಡಿದ. ನನ್ನ ಗಂಡ ಸ್ಕೂಲನ್ನೇ ಬಿಡಿಸಿ ಬೆಂಗಳೂರನ್ನೇ ಬಿಡಿಸಿ ಕಗ್ಗಾಡು ಹಳ್ಳಿಲಿ ಗಾಂಧಿ ಸ್ಕೂಲಿಗೆ ತಳ್ಳಿದ್ದಾನೆ. ಹೆಂಗಸಿನ ಮಾತಿಗೆ ಯಾವ ಬೆಲೆ ಇದೆ ಎನ್ನುವಾಗ ಅವಳ ಕಣ್ಣುಗಳು ತೇವಗೊಂಡವು. ಈ ತಳ್ಳಲ್ಲಿ ಆತ್ಮೀಯ ಭಾವ ಇನ್ನಷ್ಟು ಉಸರಿತು. ಹತ್ತಿರದಲ್ಲಿ ಮಲಗಿದ್ದ ಅವಳನ್ನು ಬಾಚಿ ತಬ್ಬಿಕೊಂಡು ತಲೆನೇವರಿಸಿ, ಈಸ್ ಆಲ್ ರೈಟ್ ಅಂದಿದ್ದೆಯಲ್ಲ. ಮದುವೆ ಆದ ಹೊಸತರಲ್ಲಿ ಪ್ರತಿಯೊಬ್ಬನೂ ಚೆನ್ನಾಗಿರ್ತಾನೆ. ಆಮೇಲೆ ಶುರುವಾಗುತ್ತೆ ನಾನು ಗಂಡಸು, ನಾನು ಸಂಪಾದನೆ ಮಾಡೋನು ಅನ್ನೋ ಅಹಂಕಾರ. ಅವನ ಹಾಗೆಯೇ ನಾನು ದುಡಿತಿದ್ರೆ, ಅವನಷ್ಟಲ್ಲದಿದ್ರು ಅದರ ಅರ್ಧಷ್ಟನಾದ್ರೂ ಸಂಬಳ ತರ್ತಿದ್ರೆ ನನ್ನ ಮಕ್ಕಳನ್ನೇ ಹೇಗೆ ಓದಿಸ್ಬೇಕು, ಯಾವ ಶಾಲೆಗೆ ಹಾಕಬೇಕು ಅನ್ನೋದ್ರಲ್ಲಿ ಮಾತನಾಡೋ ಹಕ್ಕು ಇರ್ತಿತ್ತು. ಒಂಥರಕ್ಕೆ ನಿಂದೆ ಸುಖ ಜೀವನ ಎಂದಳು. ಈತರಳಿಗೆ ಅಪ್ಯಾಯವೆನ್ನಿಸಿತು. ಹೆಮ್ಮೆ ಆಯ್ತು. ನೀನು ತಪ್ಪು ಕೆಲಸ ಮಾಡಿದೆ, ಆಗ್ಲೇ ಕೆಲ್ಸಕ್ಕೆ ಸೇರ್ಬೇಕಿತ್ತು. ಗಂಡ ಜರ್ನಲಿಸ್ಟು, ದಿಲ್ಲಿ, ಪಟ್ನಾ, ಮುಂಬೈ ಅಂತ ಊರಿಂದೂರಿಗೆ ಹೋಗುವ ಕೆಲಸ. ನಾನು ಸೇರಿದ್ರು ಹೇಗೆ ಆಗ್ತಿತ್ತು? ಗಂಡನಿಗೆ ವರ್ಗವಾಗುವ ಕಡೆಗೆ ಹೆಂಡತಿ ವರ್ಗ ಮಾಡಿಸ್ಕೊಂಡು ಹೋಗ್ಬೇಕು ಅಂತ ಏನಿದೆ? ಅವಳಿರೋ ಕಡೆಯೇ ಅವನು ಯಾಕೆ ಕಚ್ಕೊಂಡಿರಬಾರ್ದು? ಬೇರೆ ಬೇರೆ ಊರುಗಳಲ್ಲಿ ನೌಕರಿಯಲ್ಲಿದ್ದು ರಜೆಯಲ್ಲಿ ಪರಸ್ಪರ ಭೇಟಿಯಾಗಿ ದಾಂಪತ್ಯ ನಡೆಸಬಾರ್ದು ಅಂತ ಏನಿದೆ? ದಾಂಪತ್ಯ ಅಂದ್ರೆ 365 ದಿನ ಒಂದೇ ಸೂರಿನಲ್ಲಿ ಇರಬೇಕು, ಒಂದೇ ಹಾಸಿಗೆಯಲ್ಲಿ ಇರಬೇಕು ಅನ್ನೋ ನಿಬಂಧನೆ ಇಲ್ಲ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳನ್ನು ಓದಿದ್ಯಾ ನೀನು? ಗಂಡ ಹೆಂಡತಿ ಇಬ್ರು ದಿಲ್ಲಿಯಲ್ಲೇ ನೌಕರಿಯಲ್ಲಿದ್ರು. ಹೆಂಡತಿಗೆ ಬಡ್ತಿ ದೊರೆತು ಗುವಾಹಟಿಗೆ ವರ್ಗ ಮಾಡಿದ್ರು. ಅವಳು ಹೋದಳು. ಮಕ್ಕಳು ಗಂಡನ ಜವಾಬ್ದಾರಿಗೆ ಬಿದ್ದವು.
ಇವಳಿಗೆ ತನ್ನ ಬಡ್ತಿ ವೃತ್ತಿಯ ಮೇಲ್ಮೆ ಹೆಚ್ಚಾಯಿತೆ ಹೊರತು ಗಂಡ ಮಕ್ಕಳ ಹೊಳೆಯಲ್ಲ. ಬಡ್ತಿ ಬೇಡ ಅಂದಿದ್ರೆ ಈ ಊರಿನಲ್ಲಿ ಇರಬಹುದಿತ್ತು. ಆದ್ದರಿಂದ ಡೈವರ್ಸ್ ಕೊಡಿ ಅಂತ ಅವನು ಕೋರ್ಟಿಗೆ ಹೋದ. ಮೊಕದ್ದಮೆ ಸುಪ್ರೀಂ ಕೋರ್ಟ್ ಮುಟ್ಟಿತು. ಒಟ್ಟಿಗೆ ಇರುವ ಕಾರಣಕ್ಕಾಗಿ ಹೆಂಡತಿಯ ವೃತ್ತಿಯ ಮೇಲ್ಮೆಯನ್ನು ನಷ್ಟಪಡಿಸಿಕೊಳ್ಳಬೇಕೆನ್ನಲು ಗಂಡನಿಗೆ ಅಧಿಕಾರವಿಲ್ಲ. ಅವಳ ಬದಲು ಮಕ್ಕಳನ್ನು ಅವನು ನೋಡಿಕೊಳ್ಳಬಹುದು. ಇದು ಡೈವರ್ಸಿಗೆ ತಕ್ಕ ಆಧಾರವಲ್ಲ ಎಂದು ಕೋರ್ಟ್ ತೀರ್ಪು ಕೊಟ್ಟಿತು. ಎಲ್ಲಿದ್ದೀಯ ನೀನು ಎನ್ನುವಾಗ ಶೀತಳ ಮುಖದಲ್ಲಿ ಕೋಪ ಉರಿಯುತ್ತಿತ್ತು. ಕಾಂತಿಯ ಮನಸ್ಸಿಗೆ ಸರಿಯಾಗಿ ಅರ್ಥವಾಗದ ತೃಪ್ತಿ ಸಮಾಧಾನ ದೊರೆಯಿತು. ಆ ರಾಸ್ಕಲ್ ಗಂಡನಿಗೆ ಕೋರ್ಟ್ ಸರಿಯಾಗಿ ತೀರ್ಪು ಕೊಟ್ಟಿತು. ನಮ್ಮ ನೆಮ್ಮದಿಯ ಜೊತೆಗೆ ನಾನು ಪೇಪರ್ಗಳನ್ನು ಓದುವುದಿಲ್ಲ, ವಿವರವಾಗಿ ಓದುವುದಿಲ್ಲವೆಂದು ನೆನಪಾಯಿತು. ಬೆಂಗಳೂರಿನಲ್ಲಿ ತನ್ನ ಮನೆಗೆ ದೇಶದ ಎಲ್ಲ ಪ್ರಮುಖ ಇಂಗ್ಲಿಷ್ ಪತ್ರಿಕೆಗಳು ಬರುತ್ತವೆ. ನನ್ನ ಗಂಡ ಎಲ್ಲವನ್ನೂ ಓದುತ್ತಾನೆ. ಕೆಲವು ಲೇಖನ ಅಥವಾ ಸುದ್ದಿಗಳ ಪಕ್ಕದಲ್ಲಿ ಕೆಂಪು ಪೆನ್ಸಿಲಿಂದ ಗುರುತು ಹಾಕುತ್ತಾನೆ. ಆಫೀಸಿಗೆ ಹೋಗುವಾಗ ಇಡೀ ಕಂತೆ ಪತ್ರಿಕೆಗಳನ್ನು ಕಾರಿಗೆ ಹಾಕಿಕೊಂಡು ಒಯ್ಯುತ್ತಾನೆ. ದೇಶದ ಎಲ್ಲ ಸಾಪ್ತಾಹಿಕ, ಇಂಗ್ಲಿಷ್ ಸಾಪ್ತಾಹಿಕ, ವಾರ್ಷಿಕ, ಮಾಸಿಕಗಳನ್ನು ಆಫೀಸಿನಿಂದ ಮನೆಗೆ ತಂದು ಕಣ್ಣಾಡಿಸುತ್ತಾನೆ. ತಾನು ಬರೀ ಕಸೂತಿ, ಸಿನಿಮಾ ಪುಟಗಳು, ಕ್ರೀಡಾ ಪುಟಗಳನ್ನು ನೋಡುತ್ತೇನೆ ಎಂಬ ನೆನಪು ಬಂತು. ಅಷ್ಟರಲ್ಲಿ ಶೀತಳು ಚಾ ಮಾಡೋಣ ಬಾ ಎಂದು ಮೇಲೆದ್ದಳು. ತಾನು ಅವಳ ಹಿಂದೆ ಹೋಗಿ ಅಡಿಗೆ ಮನೆಯನ್ನು ನೋಡುತ್ತಾಳೆ. ಅಷ್ಟು ಅಣಿಯಾದ ವ್ಯವಸ್ಥೆಯನ್ನು ಅವಳು ಎಲ್ಲೂ ನೋಡಿರಲಿಲ್ಲ. ಆಮ್ಸ್ಟರ್ಡ್ಯಾಮ್ನಲ್ಲಿ ಓದಿ ಬಂದು ಆರ್ಕಿಟೆಕ್ಟ್ ಆದ ತನ್ನ ತಮ್ಮನೂ ಅಷ್ಟು ಚೆನ್ನಾಗಿ ಕಟ್ಟಿಸಿಲ್ಲ. ಅಡುಗೆ ಮನೆಯ ಪ್ಲಾಟ್ಫಾರ್ಮ್, ಕೆಳಗೆ ಸ್ಯಾಲಿಗೆ ಮಾಡಿರುವ ಸಣ್ಣ ಸಣ್ಣ ಗೂಡುಗಳು, ಮುಚ್ಚು ಬಾಗಿಲುಗಳಿರುವ ಸ್ಪ್ರಿಂಗ್ ವ್ಯವಸ್ಥೆ, ಪ್ಲಾಟ್ಫಾರ್ಮ್ ಮೇಲೆ ಚಾಕುವಿನಿಂದ ತರಕಾರಿ ಹೆಚ್ಚಿದರೆ ಒಂದು ಗೆರೆಯು ಮೂಡದಂತಹ ಮೇಲ್ಪದರ, ಅದರ ನಡುವೆ ಡಿಶ್ ವಾಷರ್, ಇವೆಲ್ಲವುಗಳನ್ನು ಜೋಡಿಸಿರುವ ಅಂದ. ಏಯ್, ಎಲ್ಲಿನ ತರಿಸಿದೆ ಇದಂತೂ ಇಂಡಿಯಾದಂತೂ ಅಲ್ಲ, ಹೋಲ್ ಸೆಟ್. ಅಲ್ಲಿ ನೋಡು ಆ ಎಕ್ಸಾಸ್ಟ್ ಫ್ಯಾನ್, ಇಲ್ಲಿ ನೋಡು ಪ್ಲಾಟ್ಫಾರ್ಮ್ ಒಳಗೆ ಹೊಂದಿಸಿದ ಈ ಕುಕ್ಕಿಂಗ್ ರೇಂಜ್, ಕೆಳಗಿನ ಓವನ್, ಕುಕ್ಕಿಂಗ್ ಮೇಲೆ ಇಲ್ಲಿ ನೋಡು ಸ್ವಿಚ್ ಹಾಕಿ ತೋರಿಸಿದಳು. ಈರುಳ್ಳಿ ಮಸಾಲ ಕರಿಯುವುದು ಎಲ್ಲ ವಾಸನೆಗಳನ್ನು ಎಳೆದು ಹೊರಹಾಕುವ ಈ ವ್ಯವಸ್ಥೆ, ಇವೆಲ್ಲ ಇಂಗ್ಲೆಂಡಿಂದ ತರಿಸಿದೆ. ಇಂಥ ವ್ಯವಸ್ಥೆ ದಿಲ್ಲಿಯಲ್ಲಿ ಯುಕೆಯ ಹೈಕಮಿಷನರ್ ಅಧಿಕೃತ ನಿವಾಸದಲ್ಲಿ, ಅಮೆರಿಕದ ಅಂಬಾಸಿಡರ್ ಅಧಿಕೃತ ನಿವಾಸದಲ್ಲಿ 2 ಕಡೆ ಮಾತ್ರ ಇದೆಯಂತೆ ಎಂದು ತೃಪ್ತಿಯಿಂದ ಮುಗುಳ್ನಕ್ಕು ವಿದ್ಯುತ್ ಕೆಟಲ್ನ ಸ್ವಿಚ್ ಹಾಕಿದಳು. ಇವಳ ಮನೆಯಲ್ಲಿ ಇರುವ ಪ್ರತಿಯೊಂದು ವಸ್ತುವು ಫಾರಿನ್ನದು ಕಾಂತಿ ಅಂದುಕೊಳ್ಳುತ್ತಿರುವಾಗ ಶೀತಲ್, ಇವನ್ನೆಲ್ಲ ತೊಳೆಯೋಕೆ ಒಂಥರದ ಲಿಕ್ವಿಡ್ ಡಿಟರ್ಜೆಂಟ್ ಇರುತ್ತೆ, ಅದನ್ನ ಪ್ರೋಕ್ಷಿಸಿ ಮೃದುವಾದ ಸ್ಪಂಜಿನಿಂದ ಉಜ್ಜಬೇಕು. ಆಳು ಇಂಡಿಯಾದ ಮೇಡ್ ಸರ್ವೆಂಟ್ಗಳಿಗೆ ಎಷ್ಟು ಹೇಳಿಕೊಟ್ರು ಕತ್ತೆತನ ಹೋಗೋದಿಲ್ಲ, ನಾನೇ ಎದುರಿಗೆ ನಿಂತು ಮಾಡಿಸ್ಬೇಕು ಎನ್ನುವಷ್ಟರಲ್ಲಿ ಕೆಟಲ್ನ ನೀರು ಕುದಿದು ಸ್ವಿಚ್ ತನಗೆ ತಾನೇ ಆರಿ ಹೋಯಿತು. ಎದುರಿನ ಗೋಡೆಗೆ 3 ಗುಂಡಿಗಳಿದ್ದವು. ಅವನ್ನು ಒತ್ತಿದ ತಕ್ಷಣ ಗೋಡೆ ಒಳಗಿಂದ 2 ಸ್ಟೂಲ್ಗಳು ತಮಗೆ ತಾವೇ ಹೊರಚಿಮ್ಮಿದವು. ನಡುವೆ ಒಂದು ಊಟದ ಮೇಜೆ ಹರಡಿಕೊಂಡಿತು. ಅದರ ಮೇಲೆ 2 ಕಪ್ ಚಹಾ, ಬಿಸ್ಕೆಟ್ನ ತಟ್ಟೆಯನ್ನಿಟ್ಟು ಬಾ ಕೂತ್ಕೋ ಎಂದಳು. ಗುಂಡಿ ಎತ್ತಿದರೆ ಹೊರ ಬರುತ್ತವೆ, ಕೆಲಸ ಮುಗಿದ ನಂತರ ಮತ್ತೆ ಒತ್ತಿದರೆ ಗೋಡೆ ಒಳಗೆ ಹೋಗಿ ಮರೆಯಾಗಿ ಜಾಗದ ವೈಶಾಲ್ಯವನ್ನು ಉಳಿಸುತ್ತವೆ. ಹೀಗಿರಬೇಕು ಕಾರ್ಯಕುಶಲತೆ ಎಂದು ಮೆಚ್ಚುಗೆಯಿಂದ ಕಾಂತಿ ಒಂದು ಸ್ಟೂಲ್ನ ಮೇಲೆ ಕುಳಿತಳು. ಶೀತಳು ಎದುರಿಗೆ ಕುಳಿತು ಬಿಸ್ಕತ್ನ ತಟ್ಟೆಯನ್ನು ಇವಳಿಗೆ ಸರಿಸಿದಳು. ಅವಳು ಚಹಾಕ್ಕೆ ಸಕ್ಕರೆ ಹಾಕಿಕೊಂಡಿರಲಿಲ್ಲ, ಇವಳಿಗೂ ಹಾಕಿರಲಿಲ್ಲ. ಚಹಾ ಹೀರುತ್ತಾ ಕಾಂತಿ ಕೇಳಿದಳು, ನಿನಗೆ ಬೇಜಾರಾದ್ರೆ ಹೇಳ್ಬೇಡ, ನಿನ್ನ ಗಂಡ ಗಂಡನಾಗಿದ್ದೋನು ಯಾವ ಇಲಾಖೆಯಲ್ಲಿದ್ದಾನೆ? ಎಲ್ಲಾದ್ರೂ ಭೇಟಿಯಾಗುವ ಸಂದರ್ಭ ಬಂದಿತ್ತಾ? ಒಂದೇ ಊರಿನಲ್ಲಿರೋದು ಅವನ. ಇನ್ಮೇಲೆ ಅವನ ವಿಷಯ ಮಾತಾಡ್ಬೇಕಾದ್ರೆ ನಿನ್ನ ಗಂಡನಾಗಿದ್ದೋನು ಅಂತ ಪಾಸ್ಟ್ ಟೆನ್ಸ್ ನಲ್ಲಿ ಕೂಡ ಸಂಬಂಧ ಸೂಚನೆ ಮಾಡಬೇಡ, ಗುಪ್ತ ಅಂದುಬಿಡು ಸಾಕು. ಅಂದ ಹಾಗೆ ನಾನು ನೀನು ಜೊತೆಯಲ್ಲಿ ವಿರಾಮವಾಗಿ ಮಾತಾಡಿ 6 ವರ್ಷವಾಯ್ತಲ್ವೇ? ಇತ್ತೀಚೆಗೆ ಅಂದ್ರೆ ನಾನು 3 ವರ್ಷದಲ್ಲಿ ಒಬ್ಬರ ಕೈಯಲ್ಲೊಬ್ರು ಮಾತನಾಡೋ ಸಂದರ್ಭ ಬಂದ್ಬಿಟ್ಟಿತ್ತು. ಒಂದು ಇಂಟರ್ ಮಿನಿಸ್ಟ್ರಿ ಕಮಿಟಿ ಮಾಡಿದ್ರು. ನನ್ನ ಮಿನಿಸ್ಟ್ರಿಯಿಂದ ನಾನು, ಅವನಿರೋದು ಫೈನಾನ್ಸ್ ಮಿನಿಸ್ಟ್ರಿಯಲ್ಲಿ, ಅವನು ಲಾ ಮಿನಿಸ್ಟ್ರಿಯಿಂದ, ಇನ್ನೊಬ್ಬ ಲಾಲ್ ಅಂತ ಪ್ಲಾನಿಂಗ್ ಮಿನಿಸ್ಟ್ರಿಯಿಂದ, ಒಬ್ಬ ಯಾರೋ ಸೌತ್ ಇಂಡಿಯನ್ ಹೆಸರು ಹೇಳೋದೇ ಕಷ್ಟ ನೋಡು, ಇನ್ನು ನೆನಪೇ ಆಗಿ ಉಳಿಯುತ್ತದೆ. ಒಟ್ಟಿನಲ್ಲಿ 4 ಜನ ಸೇರಿ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಬೇಕಾಗಿತ್ತು. ಟರ್ಮ್ಸ್ ಅಂಡ್ ರೆಫರೆನ್ಸ್ ಎಲ್ಲ ಕೊಟ್ಟು ನನ್ನನ್ನೇ ಕನ್ವೀನರ್ ಮಾಡಿದ್ರು. ನಿಜ ಹೇಳ್ಬೇಕಂದ್ರೆ ಆಗ ಫಾರಿನ್ ಟ್ರೇಡ್ ಮಿನಿಸ್ಟ್ರಿಯ ಸೆಕ್ರೆಟರಿ ಒಬ್ಬ ಲೇಡಿ ಇದ್ದಳು. ನಾನು ಲೇಡಿ ಅಂತ ನನಗೆ ಇಂಪಾರ್ಟೆನ್ಸ್ ಕೊಡೋಕೆ ನನ್ನ ಕನ್ವೀನರ್ ಮಾಡಿದಳು. ಒಟ್ಟಿನಲ್ಲಿ ನಾವೆಲ್ಲ 7-8 ಸಲ ಕೂತು ಡಿಸ್ಕಸ್ ಮಾಡಿ ರಿಪೋರ್ಟ್ ತಯಾರು ಮಾಡಬೇಕಿತ್ತು. ಮೆಮೊ ಬಂದಾಗ ನನಗೆ ಸಿಕ್ಕಿದ ಇಂಪಾರ್ಟೆನ್ಸ್ ನೋಡಿ ಖುಷಿ ಆಯ್ತು. ಆದ್ರೆ ಆ ಗುಪ್ತಾ, ಏಕೆ ಗುಪ್ತಾ ಅನ್ನೋ ಹೆಸರು ನೋಡಿದ ತಕ್ಷಣ ಇವನೇ ಅಂತ ಗುರುತಾಗಿ ಮನಸ್ಸಿಗೆ ಮುಜುಗರವಾಯಿತು. ಕನ್ವೀನರ್ ಆದ್ರಿಂದ ಮೀಟಿಂಗ್ ಕರೆಯೋದು ನನ್ನ ಡ್ಯೂಟಿ. ನಮ್ಮ ಮಿನಿಸ್ಟ್ರಿಯ ಸೆಕ್ರೆಟರಿ ಹತ್ರ ಹೋಗಿ, ಮೇಡಮ್ ಹೀಗಿದೆ ವಿಷಯ, ನನಗೆ ಅವನ ಜೊತೆ ಮೀಟಿಂಗ್ ಮಾಡೋಕೆ ಮುಜುಗರವಾಗುತ್ತೆ, ದಯವಿಟ್ಟು ಅವನ್ನ ತೆಗೆದು ಹಾಕಿ ಅಥವಾ ನನ್ನನ್ನು ಈ ಕಮಿಟಿಯಿಂದ ತೆಗೆದು ಬಿಡಿ ಅಂತ ಕೇಳಿದೆ. ಅವ್ರೇನಂದ್ರು ಗೊತ್ತಾ? ದಟ್ ಈಸ್ ದಿ ಥಿಂಗ್ ಆಫ್ ದಿ ಪಾಸ್ಟ್, ಇದು ಅಫಿಷಿಯಲ್ ಬಿಸಿನೆಸ್. ನಿನಗೆ ಆಗ್ತಿರೋ ಮುಜುಗರ ಅವನಿಗೆ ಆಗ್ತಿದೆಯೇ? ನೀನು ಕನ್ವೀನರ್ ಅಂತ ಅವನಿಗೆ ಇಷ್ಟಲ್ಲೇ ಗೊತ್ತಾಗಿದೆ. ಅವನೇನಾದ್ರೂ ಅವನ ಮಿನಿಸ್ಟ್ರಿ ಸೆಕ್ರೆಟರಿ ಹತ್ರ ಹೋಗಿ ನನ್ನ ಹೆಸರು ತೆಗೆದು ಬೇರೆಯವ್ರನ್ನ ಹಾಕಿ ಅಂತ ಕೇಳಿರ್ತಾನೆಯೇ? ಈ ಕಮಿಟಿಯ ಮೆಂಬರ್ಶಿಪ್ ಅಂದ್ರೆ ಒಂದು ದೊಡ್ಡ ರೆಕಾಗ್ನಿಷನ್, ತಿಳ್ಕ. ಅವ್ನು ಬೇಡ ಅಂದಿರೋಲ್ಲ. ನೀನ್ ಯಾಕೆ ಮುಜುಗರ ಪಡ್ತಿ? ಯಾವ ಮುಜುಗರವೂ ಇಲ್ಲದೆ ಮೀಟಿಂಗ್ಗಳನ್ನ ಮಾಡದಿದ್ರೆ ನೀನು ವಿಮೋಚಿತ ಮಹಿಳೆಯಲ್ಲ. ಇದೊಂದು ಚಾಲೆಂಜ್ ಅಂತ ತಗೊಂಡು ಯಶಸ್ವಿಯಾಗಿ ಮುಗಿಸುವ. ಗುಡ್ ಲಕ್. ನಾನು ಮೀಟಿಂಗ್ ಕರೆದೆ, ಅವನು ಬಂದ, ಇನ್ನಿಬ್ಬರು ಬಂದ್ರು. ನಾನು ಅವನ ಗುರುತು ಸಿಕ್ಕಲಿಲ್ಲ. ಉಳಿದ ಇಬ್ಬರಂತೆ ಅವನನ್ನು ಭೇಟಿ ಮಾಡುತ್ತಿರುವುದು ಮೊದಲ ಸಲ ಅನ್ನೋ ಹಾಗೆ ವೆಲ್ಕಮ್ ಮಾಡಿ
ಕಮಿಟಿಯ ಉದ್ದೇಶ ವ್ಯಾಪ್ತಿಗಳನ್ನು ವಿವರಿಸಿ ಶುರು ಮಾಡಿದೆ. ವಾಸ್ತವವಾಗಿ ಏನಾಯ್ತು ಗೊತ್ತಾ, ಆ ಲಾಲ್ಗೂ ಸೌತ್ ಇಂಡಿಯನ್ಗೂ ಈ ವಿಷಯ ಹೆಚ್ಚು ಗೊತ್ತಿರಲಿಲ್ಲ. ಇದಕ್ಕೆ ಟ್ಯಾಕ್ಸೇಷನ್ ಲಾದ ತಿಳುವಳಿಕೆ ಬೇಕಾಗಿತ್ತು. ಈ ಗುಪ್ತ ಇದರಲ್ಲೆಲ್ಲ ಕದೀಮ. ಯಾವ ಯಾವ ಸರ್ಕ್ಯುಲರ್ನಲ್ಲಿ ಯಾವ ಯಾವ ಹುಕುಂ ಹೊರಟಿದೆ, ಯಾವ ಯಾವ ಬದಲಾವಣೆಯಾಗಿದೆ, ಹಿಂದೆ ಸರ್ಕಾರ ಈ ವಿಷಯದಲ್ಲಿ ಏನೇನು ಮಾಡಿದೆ ಅಂತ ಬರೀ ನೆನಪಿನಿಂದ ಹೇಳೋಕೆ ಶುರು ಮಾಡಿದ. 2 ಮೀಟಿಂಗ್ ಇಡೀ ಅವನು ಹೇಳುವ ವಿವರಣೆ ಆಯಿತು. 3ನೇ ಮೀಟಿಂಗ್ನಲ್ಲಿ ಲಾಲ್ ಏನಂದ ಗೊತ್ತಾ, ಮಿಸೆಸ್ ಗುಪ್ತಾಜಿ, ನೀವಿಬ್ಬರು ಗುಪ್ತಾ ಇಬ್ಬರು ಸೇರಿ ರಿಪೋರ್ಟ್ ಡ್ರಾಫ್ಟ್ ತಯಾರು ಮಾಡಿ ನಾವು ಒಂದ್ಸಲ ಓದಿದ ಮೇಲೆ ರುಜು ಮಾಡ್ತೀವಿ. ಸುಮ್ಮನೆ ನಾವು ಬಂದು ಕೂತು ಟೈಮ್ ಯಾಕೆ ಹಾಳು ಮಾಡಬೇಕು. ನಮ್ಮ ಆಫೀಸ್ನಲ್ಲಿ 108 ಅರ್ಜೆಂಟ್ ಕೆಲಸಗಳು, ನನಗೆ ಇನ್ನೂ ಇಕ್ಕಟ್ಟಿನ ಪ್ರಸಂಗ. ಅವರಿಬ್ಬರು ಇಲ್ಲದೆ ಬರೀ ಇವನ ಜೊತೆ ನಾನು ಚರ್ಚೆ ಮಾಡೋದಂದ್ರೆ ನೋ ನೋ ನೋ. ಮೀಟಿಂಗ್ ಅಂದರೆ ಮೀಟಿಂಗ್, ಪ್ರೊಸೀಡಿಂಗ್ಸ್ ಎಲ್ಲ ರೆಕಾರ್ಡ್ ಆಗಬೇಕು, 4 ಜನದ ರುಜು ಇರಬೇಕು, ನೀವಿಬ್ಬರು ಬರಲೇಬೇಕು ಅಂತ ಹಠ ಮಾಡಿದೆ. ಅವನ ಹೆಸರು ಮಿಸ್ಟರ್ ಎ.ಕೆ. ಗುಪ್ತಾ, ನನ್ನ ಹೆಸರು ಮಿಸಸ್ ಎಸ್ ಗುಪ್ತಾ. ನಾವಿಬ್ಬರು ಡೈವರ್ಸ್ ಆದ ದಂಪತಿಗಳು ಅಂತ ಇವರಿಗೇನಾದರೂ ಗೊತ್ತಾ ಅಂತ ನನಗೆ ಅನುಮಾನ. ಆದರೆ ಈ ಸರ್ನೇಮ್ಗಳು ಎಷ್ಟು ಕಾಮನ್. ಹೆಸರಿನವರು ಸಾವಿರಾರು ಜನ ಇದ್ದಾರೆ. ಇವರಿಗೆ ಹೇಗೆ ಅನುಮಾನ ಬಂದಿತ್ತು? ಅಕಸ್ಮಾತ್ ಬಂದರೆ ಐ ಡೋಂಟ್ ಕೇರ್. ಮೇಡಮ್ ಹೇಳಿದ ಹಾಗೆ ಇದನ್ನು ಚಾಲೆಂಜ್ ಆಗಿ ತಗೊಂಡಿದ್ದೀನಿ ಅಂತ ನಾನು ತೀರ್ಮಾನ ಮಾಡಿಕೊಂಡೆ ಎನ್ನುವಲ್ಲಿ ಕಾಂತಿ ತಡೆದು, ನೀನು ಯಾಕೆ ನಿನ್ನ ಹೆಸರನ್ನ ತಂದೆ ಮನೆದಕ್ಕೆ ಬದಲಾಯಿಸ್ಕೊಳ್ಳಲಿಲ್ಲ ಎಂದಳು. ಯಾಕೆ ಬದಲಾಯಿಸ್ಕೊಳ್ಳಲ್ವೇ ಅದನ್ನು ಆಮೇಲೆ ಹೇಳ್ತೀನಿ. ಅದೊಂದು ಇಂಟ್ರೆಸ್ಟಿಂಗ್ ಸೈಕಲಾಜಿಕಲ್ ಫೀಲಿಂಗ್ ಹೆಂಗಸರಿಗೆ. ಮುಂದೆನೇ ತಂತ್ಯ. ಇಡೀ ರಿಪೋರ್ಟನ್ನು ಮಿಸ್ಟರ್ ಎ.ಕೆ. ಗುಪ್ತಾಜಿ ಬರೆಯೋದು ಅಂತ ಅವರಿಬ್ಬರು ಸೂಚಿಸಿದರು. ನೋ ನೋ ನೋ, ಅದು ಕನ್ವೀನರ್ಗೆ ಸೇರಿದ ಪ್ರಿವಿಲೇಜ್. ನನ್ನ ಮಿನಿಸ್ಟ್ರಿ ದೃಷ್ಟಿಯಿಂದ ಸಲಹೆ ಸೂಚನೆ ಕೊಡೋದಷ್ಟೇ ನನ್ನ ಕರ್ತವ್ಯ ಅಂತ ಅವನು ಒತ್ತಾಯ ಮಾಡಿದ. ತಾನಲ್ಲದೆ ಸಮರ್ಪಕವಾಗಿ ರಿಪೋರ್ಟ್ ಬರೆಯೋರು ಉಳಿದ 3ರಲ್ಲಿ ಯಾರೂ ಇಲ್ಲ ಅಂತ ಗೊತ್ತಿದ್ದು. ನಾನೇನು ಮಾಡಲಿ? ಕಳಪೆ ರಿಪೋರ್ಟ್ ಬರೆದ್ರೆ 4 ಮಿನಿಸ್ಟ್ರಿ ಸೆಕ್ರೆಟರಿಗಳ ಮಟ್ಟದಲ್ಲಿ ರಿವ್ಯೂ ಆಗುವಾಗ ಯಾರಿಗೆ ಕೆಟ್ಟ ಹೆಸರು ನೋಡು. ಇಕ್ಕಟ್ಟು ಹೇಗೆ ಸೃಷ್ಟಿಯಾಗುತ್ತೆ? ಈ ಇಬ್ಬರು ಮಹನೀಯರು ಹೇಳೋದು ಕರೆಕ್ಟ್. ಇಲ್ಲಿ ಎಲ್ಲರೂ ಸಮ. ಕನ್ವೀನರ್ ಅಂತ ವಿಶೇಷ ಪ್ರಿವಿಲೇಜ್ ಏನೂ ಇಲ್ಲ ಅಂದೆ. ಗುಪ್ತಾ ಸಾಬ್, ಮೇಡಮ್ ಹೇಳಿದಾಗೆ ಮಾಡಿಬಿಡಿ. ಮೇಡಮ್ ತಮ್ಮ ಸ್ಟೆನೋನ ನಿಮಗೆ 2 ದಿನಕ್ಕೆ ವಹಿಸಿರ್ತಾರೆ ಅಂದರು ಅವರಿಬ್ಬರು. ಕೊನೆಗೆ ಒಪ್ಪಿಕೊಂಡ. ಮುಂದಿನ ವಾರ ಅದೇ ದಿನ ಬೆಳಿಗ್ಗೆ 10 ಗಂಟೆಗೆ ಎಲ್ಲರೂ ಸೇರೋದು. ಆಗ ಅವನು ರಿಪೋರ್ಟನ್ನು ಸಿದ್ಧಪಡಿಸಿ 4 ಟೈಪ್ ಪ್ರತಿ ತರೋದು ಅಂತ ತೀರ್ಮಾನವಾಯಿತು. ಆ ದಿನ 10 ಗಂಟೆಗೆ ನಾನು ಕಮಿಟಿ ರೂಮಿಗೆ ಹೋದೆ. ಅವನು 5 ನಿಮಿಷ ತಡವಾಗಿ ಬಂದ. ಸಾರಿ ಫಾರ್ ದ ಡಿಲೇ ಎಂದು ನನ್ನೆದುರಿಗೆ ಕುಳಿತು ರಿಪೋರ್ಟ್ ಪ್ರತಿಯನ್ನು ನನ್ನ ಮುಂದೆ ಇಟ್ಟ. ಬೇರೆ ಇಬ್ಬರು ಬಂದಿರಲಿಲ್ಲ. ಅವನಿಗೂ ಮುಜುಗರ ಅಂತ ಮುಖವೇ ಹೇಳ್ತಿತ್ತು. ನನಗಂತೂ ಮುಜುಗರವಾಗ್ತಿತ್ತು. ಅದನ್ನು ಹೋಗಲಾಡಿಸಲು ನಾನು ಅವನು ಒಪ್ಪಿಸಿದ ರಿಪೋರ್ಟ್ ಒಂದು ಪ್ರತಿಯನ್ನು ಹೇಳಿಕೊಂಡು ಕಣ್ಣಾಡಿಸತೊಡಗಿದೆ. 10 ನಿಮಿಷದ ಮೇಲೆ ನನ್ನ ಸ್ಟೆನೋ ಬಂದು, ಮೇಡಮ್ ಮಿಸ್ಟರ್ ಲಾಲ್ ಹೆಸರು ಮರ್ತೋಗಿದೆ, ಇಬ್ಬರಿಂದ ಫೋನ್ ಬಂದಿತ್ತು, ಅವರಿಗೆ ತುರ್ತು ಮೀಟಿಂಗ್ ಇದೆಯಂತೆ, ಇವತ್ತು ಬರೋಕ್ಕಾಗೋದಿಲ್ವಂತೆ ಅಂದು ಹೊರಟು ಹೋದ. ಸೊ ದಿ ಮೀಟಿಂಗ್ ಈಸ್ ಪೋಸ್ಟ್ಪೋನ್ಡ್ ಎಂದು ನಾನು ಎದ್ದು ನಿಂತೆ. ನಾನು 1-2 ವಿಷಯ ಹೇಳಬೇಕಾಗಿದೆ, ದಯವಿಟ್ಟು ಕೂಡಿ ಎಂದ. ರಿಪೋರ್ಟ್ನ ವಿಷಯವಿರಬಹುದು. ಅವನಿಗೆ ಹೇಳುವಾಗ ನಾನು ಎದ್ದು ಹೋಗಬಾರದು. ನನ್ನ ಕೆಲಸ ಅವನ ಕೈಯಲ್ಲಿ ಮಾಡಿಸಿದ್ದೀನಿ ಅಂತ ಕುಳಿತೆ. ಅವನು ಹಿಂದಿಯಲ್ಲಿ ಮಾತಾಡೋಕೆ ಶುರು ಮಾಡಿದ. ಅದು ತುಮ್ ಅಂತ ಏಕವಚನದಲ್ಲಿ. ನೋಡು, ಏನೇನೋ ಆಗಿ ಹೋಯಿತು. ಆಗ ನನಗೂ ತಿಳುವಳಿಕೆ ಇರಲಿಲ್ಲ. ನನ್ನ ತಂದೆ ತಾಯಿಗಳು ಅಂತ ಪ್ರಬುದ್ಧ ಬುದ್ಧಿಯವರಲ್ಲ. ನೀನು ಆತುರ ಮಾಡಿ ಕೋರ್ಟಿಗೆ ಹೋದೆ. ಅದೆಲ್ಲ ಮರೆತು ಬಿಡೋಣ. ಇಬ್ಬರು ಯಾಕೆ ದಂಪತಿಗಳಾಗಬಾರದು? ನನಗೆ ಈ ಅನಿರೀಕ್ಷಿತದಿಂದ ತೋಲನ ತಪ್ಪಿದಂತಾಯ್ತು. ನಾವಿಲ್ಲಿ ಸರ್ಕಾರ ಕೆಲಸಕ್ಕೆ ಸೇರಿರೋದು ಅಂದೆ ಆ ಕ್ಷಣದಲ್ಲಿ ಹೊಳೆದ ಮಾತನ್ನು. ಬರೀ ಸರ್ಕಾರ ಕೆಲಸವಾಗಿದ್ದರೆ ಈ ರಿಪೋರ್ಟನ್ನು ನಾನು ಬರೆಯುವ ಡ್ಯೂಟಿ ಇರಲಿಲ್ಲ. ನನಗೆ ಎಷ್ಟೇ ತಿಳುವಳಿಕೆ ಇರಲಿ, ಮೀಟಿಂಗ್ಗಳಲ್ಲಿ ನಾನು ಮಾತಾಡೋದೇ ಇಲ್ಲ ಎಂದ. ನಾನು ಇಷ್ಟೆಲ್ಲ ಮಾಡಿದ್ದು ವೈಯಕ್ತಿಕ ಸಂಬಂಧ ಎನ್ನುವಂತೆ. ಯು ಕುಡ್ ಹ್ಯಾವ್ ಡನ್ ಇಟ್ ಎಂದೆ. ನೋಡು, ನೀನೀಗ ಹಿಂದಿಯಲ್ಲೇ ಮಾತನಾಡಬೇಕು. ನಾನು ಆಡ್ತಿರೋ ವಿಷಯ ಇಂಗ್ಲಿಷ್ನಲ್ಲಿ ಆಡುವಂಥದ್ದಲ್ಲ. ಈಗ ಏನು ಹೇಳ್ತೀಯ ನೇರವಾಗಿ ಹೇಳು. ತಕ್ಷಣ ಹೇಳು ಅಂತ ನಾನು ಬಲವಂತ ಮಾಡಲ್ಲ. ನಿನಗೆ ಬೇಕಾದಷ್ಟು ಟೈಮ್ ತಗೋ. ನಾನಿರೋ ಕಡೆ ಬಂದು ಸವತಿ ಜೊತೆ ಬಾಳ್ವೆ ಮಾಡುವಂತ ನಾನು ಕೇಳ್ತಿಲ್ಲ. ನೀನು ಸ್ವತಂತ್ರ ಹೆಂಗಸು ಅಂತ ಗೊತ್ತಿದೆ. ನಿನ್ನ ಮನೇಲೆ ನೀನಿರು. ನೀನು ಅವಳು ಪರಸ್ಪರ ಭೇಟಿ ಆಗ್ಬೇಕು ಅನ್ಸಿದ್ರೆ ಅಪೂರ್ವಕ್ಕೆ ಭೇಟಿ ಮಾಡಿ. ಇಲ್ದಿದ್ರೆ ಅದು ಬೇಡ. ನಮಗೊಬ್ಬ ದೊಡ್ಡಮ್ಮ ಇದ್ದಾಳೆ ಅಂತ ಮಕ್ಕಳಿಗೆ ಗೊತ್ತಿದೆ. ಬೇಕಾದ್ರೆ ಅವಳನ್ನ ಭೇಟಿ ಮಾಡು. ಇಲ್ಲದಿದ್ರೆ ಬೇಡ. ನಿನಗೀಗ 36. ದಿಲ್ಲಿಯಲ್ಲಿರುವ ಅತ್ಯಂತ ತಜ್ಞ ಪ್ರಸೂತಿ ಶಾಸ್ತ್ರಜ್ಞರನ್ನೇ ಕೇಳೋಣ. ಅವರು ಆಗಲಿ ಅಂತ ಮೇಲ್ವಿಚಾರಣೆ ನೋಡ್ಕೋತೀನಿ. ಅಂದರೆ ನೀನೇ ತಾಯಿಯಾಗಬಹುದು. ಆಗ ಹಾಗಾಯ್ತು ಅಂತ ಜೀವನವಿಡೀ ನಾವು ಬೇರೆ ಬೇರೆಯಾಗಿರುವ ಅಗತ್ಯವಿಲ್ಲ. ಇಷ್ಟು ಮಾತನ್ನು ಅವನು ಆಲೋಚನೆ ಮಾಡಿಯೇ ಆಡಿದ್ದ ಅಂತ ಅನ್ನಿಸುತ್ತೆ. ವಾಕ್ಯ ರಚನೆಯಲ್ಲಿ ಆಡುವ ಮಾತಿನಲ್ಲಿ ಎಲ್ಲೂ ತಡವರಿಸಲಿಲ್ಲ. ಅಥವಾ ಅವನ ಭಾಷಾಶಕ್ತಿಯೇ ಆಗಿತ್ತೇನು. ರಿಪೋರ್ಟನ್ನು ಡಿಕ್ಟೇಟ್ ಮಾಡುವಾಗ ಒಂದು ಸಲವೂ ತಡವರಿಸಿ ಒಂದು ನಿಮಿಷವೂ ನಡುವೆ ನಿಲ್ಲಿಸುತ್ತಿರಲಿಲ್ಲ ಅಂತ ನನ್ನ ಸ್ಟೆನೋ ಹೇಳಿದ್ದ. ಅವನನ್ನ ಇವನ ಹತ್ತಿರಕ್ಕೆ 4 ಸಲ ಕಳಿಸಿದ್ದೆ. ಅವನು ಮಾತು ನಿಲ್ಲಿಸಿದ ಮೇಲೆ ಕತ್ತೆತ್ತಿ ಅವನ ಮುಖ ನೋಡೋಕೆ ನನಗೆ ಸಾಧ್ಯವಾಗಲಿಲ್ಲ. 5 ನಿಮಿಷ ಕಾಯ್ದ ನಂತರ ಅವನು ಮತ್ತೆ ಕೇಳಿದ. ಏನಾದರೂ ಕೇಳಬೇಕು ಅನಿಸಿದರೆ ಕೇಳು. ಏನಾದರೂ ಏನು? ಇಂಥ ಸಂದರ್ಭದಲ್ಲಿ ಕೇಳುವಂತ 100 ಅಂಶಗಳಿರುತ್ತೆ. ಅಥವಾ ಇನ್ನೊಮ್ಮೆ ಭೇಟಿಯಾಗಿ ಮಾತಾಡೋಣ. ಮತ್ತೆ ಭೇಟಿಯಾಗುವ ಅಗತ್ಯವಿಲ್ಲ. ನಾನು ತಠಾರನೆ ಅಂದೆ. ಅವಳನ್ನ ಡೈವರ್ಸ್ ಮಾಡೋಕೆ ನೀವು ಸಿದ್ಧವೇ? ಅದು ಹೇಗೆ ಸಾಧ್ಯ? ಈ ಸಂದರ್ಭದಲ್ಲಿ ಅವಳದೇನು ತಪ್ಪು, ಮಕ್ಕಳದೇನು ತಪ್ಪು? ಇಬ್ಬರಲ್ಲಿ ಯಾರಿಗೂ ಅನ್ಯಾಯವಾಗದ ಹಾಗೆ ನೋಡಿಕೊಳ್ಳೋ ಜವಾಬ್ದಾರಿ ನನಗಿರಲಿ ಎಂದ. ನನ್ನ ಮನಸ್ಸಿನಲ್ಲಿ ನಿಜವಾಗಿಯೂ ಗೊಂದಲವಾಗಿತ್ತು. ಇಂಥ ಸ್ಥಿತಿಯಲ್ಲಿ ಶಾಂತವಾಗಿ ಆಲೋಚಿಸಿದ ವಿಚಾರಗಳು ಹೇಗೆ ತಾನೇ ಹುಟ್ಟಿಯಾವು? ತಟಕ್ಕನೆ ಅಂದೆ. ಡೂ ಯು ನೋ ದರ್ ಈಸ್
ಆಂಟಿ ಬೈಗ್ ಆಂಟಿ ಬೈಗಮಿ ಲಾ ಲಾ ಇರುತ್ತೆ. ಆದರೂ ನಿನ್ನ ಹೆಸರು ಗುಪ್ತಾ ಅಂತಲೇ ಇದೆ. ನಾನು ನಿನ್ನ ಮನೆಗೆ ಬರೋದು, ಕೆಲವು ದಿನ ಅಲ್ಲಿರೋದು ಯಾವ ಲಾಗೆ ತಿಳಿಯುತ್ತೆ? ತಿಳಿದರೆ ಏನು ಮಾಡುತ್ತೆ? ನಿನಗೆ ಮಗುವಾದರೂ ಲಾ ಏನು ಮಾಡಲಾರದು. ಲಾ ವಿಷಯ, ಅದರ ತೂತುಗಳು ನನಗೆ ಗೊತ್ತಿರುವಷ್ಟು ಯಾರಿಗೂ ಗೊತ್ತಿಲ್ಲ. ನೀನು ಹೇಗೋ ಮಿಸೆಸ್ ಗುಪ್ತಾಳೆ. ನನಗೆ ಅಲ್ಲಿಂದ ಅವನಿಂದ ತಪ್ಪಿಸಿಕೊಂಡು ಹೋಗಬೇಕೆನಿಸಿತು. ಅವನು ನನ್ನನ್ನು ಸಿಕ್ಕಿಸಿಕೊಂಡಂತೆ, ಸುತ್ತಲಿನಿಂದ ಬಲೆ ಕವಚಿ ದಾರ ಎಳೆಯುತ್ತಿರುವಂತೆ ಅನ್ನಿಸಿತು. ಈ ರಿಪೋರ್ಟ್ ಡ್ರಾಫ್ಟ್ ಮಾಡಿದ್ದಕ್ಕೆ ವಂದನೆಗಳು. ಉಳಿದಿಬ್ಬರು ಸದಸ್ಯರಿಗೆ ಕಳಿಸ್ತೀನಿ. ಬಾಯ್. ಥ್ಯಾಂಕ್ಸ್ ಅಗೈನ್ ಎಂದು 4 ಪ್ರತಿಗಳನ್ನು ಎತ್ತಿಕೊಂಡು ಕಮಿಟಿ ರೂಮಿನಿಂದ ಹೊರಗೆ ಬಂದು ಬಿಟ್ಟೆ. ನನ್ನ ರೂಮಿಗೆ ಬಂದು ಕೂತರೆ ಎಂಥ ಭಾವನೆ ಗೊತ್ತಾ? ಗಟ್ಟಿ ಸಿಮೆಂಟ್ ರಸ್ತೆಯ ಮೇಲೆ ಓಡಾಡುತ್ತಿದ್ದ ಕಾರು ಇದ್ದಕ್ಕಿದ್ದಂತೆಯೇ ನದಿ ದಂಡೆಯ ಮರಳ ಹಾಸಿನ ಮೇಲೆ ನುಗ್ಗಿದಂತೆ. ಗಾಡಿಯ ಸಮತೋಲನ, ಹಿಡಿತ, ತಳ್ಳುವ ಶಕ್ತಿ ಎಲ್ಲವೂ ಇದ್ದಕ್ಕಿದ್ದಂತೆ ನಷ್ಟವಾದ ಹಾಗೆ. ಒಂದೇ ಸಮನೆ ಯೋಚಿಸತೊಡಗಿದೆ. ಅವನು ಯಾಕೆ ಹೀಗೆ ಕೇಳಿದ? ಮೀಟಿಂಗ್ನಲ್ಲಿ ಭೇಟಿಯಾಗಿ 4-6 ಸಲ ನೋಡಿದ ಮೇಲೆ ಹಳೆಯ ನೆನಪು ಮರುಕಳಿಸಿದೆ. ಇನ್ನಷ್ಟು ವರದಕ್ಷಿಣೆ ತರಲಿ ಅಂತ ಗೋಳು ಹೊಯ್ದುಕೊಳ್ಳುತ್ತಿದ್ದ ಅವರ ಅಪ್ಪ ಅಮ್ಮ ಅವನಲ್ಲ. ಏಕಾಂತದಲ್ಲಿ ಅನ್ಯೋನ್ಯವಾಗಿಯೇ ಇದ್ದ. ನಮ್ಮಪ್ಪ 1,00,000 ಕೊಟ್ಟರೆ ಕೊಡಲಿ ಅನ್ನುವ ಆಶೆ ಏನೂ ಇಲ್ಲದಿರಲಿಲ್ಲ. ಆದರೂ ಸಹವಾಸದ ಸಂತೋಷ ಅದು ಮರುಕಳಿಸಿರಬಹುದು ಎನ್ನುವ ವಿವರಣೆ ಹೊಳೆಯಿತು. ಅಥವಾ ಎಷ್ಟಾದರೂ ಬನಿಯಾ ಜಾತಿ. ನನಗೆ 36 ಆಗಿದೆ. ಈ ವಯಸ್ಸಿನಲ್ಲಿ ಬಸರಿಯಾಗಿ ಮೊದಲ ಮಗು ಹೆರೋಕೆ ನಾನು ಸಿದ್ಧಳಿರೋಲ್ಲ. ನಾನು ಸಂಪಾದಿಸಿರೋದು, ಮುಂದೆ ಸಂಪಾದಿಸುವುದು ಎಲ್ಲ ತನ್ನ ಮಕ್ಕಳಿಗೆ ಸೇರಲಿ ಎನ್ನುವ ಲೆಕ್ಕಾಚಾರವು. ಇಷ್ಟೆಲ್ಲ ನನ್ನ ಮಕ್ಕಳಿಗೆ ಬರುತ್ತೆ, ಅವಳನ್ನು ಸಾಕೋಕೆ ತನ್ನ ಗಂಡ 3 ಕಾಸು ಖರ್ಚು ಮಾಡೋಲ್ಲ, ಏನಿದ್ದರೂ ಅವಳಿಂದ ತನಗೆ ಬರುವ ಸಂಭವ ಹೆಚ್ಚು ಅನ್ನುವ ಲೆಕ್ಕಾಚಾರದಲ್ಲಿ ಅವನ ಹೆಂಡತಿಯು ಈ ಸಂಬಂಧ ಮತ್ತೆ ಏರ್ಪಡುವುದಕ್ಕೆ ವಿರೋಧಿಸದೇ ಇರಬಹುದು. ಒಟ್ಟಿನಲ್ಲಿ ಅವಳನ್ನು ಡೈವರ್ಸ್ ಮಾಡೋಕ್ಕೆ ಸಿದ್ಧನಿಲ್ಲ. ದುವಾ ಖನ್ನರ ಹಾಗೆ ಇವನು ಎಂದಾಗ ಕಾಂತಿ, ಯಾರು ದುವಾ ಖನ್ನ ಎಂದಳು. ಹೋಗ್ಲಿ ಬಿಡು, ನನ್ನ ಕೊಲಿಗೊಬ್ಬಳಿದ್ದಾಳೆ, ನನ್ನದೇ ವಯಸ್ಸಿನ ಸ್ಪಿನ್ಸ್ಟರ್. ದುವಾ ಅನ್ನೋನು ಅವಳನ್ನ ಮದುವೆ ಆಗ್ತೀನಿ ಅಂತ ಆಶೆ ಹುಟ್ಟಿಸಿ 2 ವರ್ಷ ಮಜಾ ಮಾಡಿದನಂತೆ. ಮದುವೆ ಪ್ರಶ್ನೆ ಬಂದಾಗ ಮನೇಲಿರೋ ಹೆಂಡತಿ ಮಕ್ಕಳನ್ನ ಡೈವರ್ಸ್ ಮಾಡೋಲ್ಲ, ಅದು ಅನ್ಯಾಯ ಎಂದನಂತೆ. ಕನ್ನ ಅನ್ನೋನು ಅಂಥೋನೇ ರ್ಯಾಸ್ಕಲ್. ಇವರ ವಿಷಯ ಕೇಳಿದ್ದ ನನಗೆ ಇವನು ಅದೇ ಜಾತಿಯವನು ಅಂತ ತಕ್ಷಣ ಅನಿಸಿತ್ತು. ಇದಾದ 8 ದಿನದ ಮೇಲೆ ಅವನು ನನಗೆ ಆಫೀಸ್ಗೆ ಫೋನ್ ಮಾಡಿ, ಶೀತಲ್ ಹೇಗಿದ್ದೀಯಾ ಅಂತ ಹಿಂದಿಲೇ ಕೇಳಿದ. ಸಾರಿ ಮಿಸ್ಟರ್ ಗುಪ್ತಾ, ರಿಪೋರ್ಟಿನ ಪ್ರತಿ ಬೇಕಿದ್ದರೆ ನನ್ನ ಸ್ಟೆನೋನ ಕೇಳಬೇಕಾಗಿತ್ತು, ನನಗೆ ತೊಂದರೆ ಕೊಡುವ ಅಗತ್ಯವಿರಲಿಲ್ಲ ಅಂತ ಇಂಗ್ಲಿಷ್ನಲ್ಲಿ ಹೇಳಿ ಫೋನನ್ನು ಕುಕ್ಕಿಬಿಟ್ಟೆ. ಅದೇ ಕೊನೆಯ ಸಂಭಾಷಣೆ ಅವನು. ಅಷ್ಟರಲ್ಲಿ ಇಬ್ಬರು ಚಹಾ ಕುಡಿದಾಗಿತ್ತು. ಶೀತಲ್ ಎದ್ದು ಕಪ್ಪು ಬಸಿಗಳನ್ನು ಸಿಂಕಿಗೆ ಹಾಕಿ ಬಿಸ್ಕತ್ತು ತಟ್ಟೆಗಳನ್ನು ಅದರ ಗೂಡಿಗೆ ಇಟ್ಟು 3 ಗಂಟೆಗಳನ್ನು ಒತ್ತಿದಳು. 2 ಸ್ಟೂಲು ಮತ್ತು ಮೇಜಿನ ಹಲಗೆ ಮಡಿಸಿಕೊಂಡು ಒಳಸರಿದವು. ಗೋಡೆಯು ಸಾದಾ ಗೋಡೆಯಂತೆ ಕಾಣಿಸತೊಡಗಿ ಅವರಿಬ್ಬರು ಲಾಂಜಿಗೆ ಬಂದರು. ಶೀತಲ್ ಲಾಂಜಿನ ಹಯಾನ್ ಯಂತ್ರಕವನ್ನು ಚಾಲ್ ಮಾಡಿ ಮಲಗುವ ರೂಮಿನಲ್ಲಿ ಇನ್ನೂ ಚಲಿಸುತ್ತಿದ್ದ ನಿಯಂತ್ರಕವನ್ನು ಆರಿಸಿ ಬಂದಳು. ಇಬ್ಬರು ಅಕ್ಕಪಕ್ಕದಲ್ಲಿ ಸೋಫಾದ ಮೇಲೆ ಕುಳಿತ ಮೇಲೆ ಶೀತಲಳೆ ಮಾತನಾಡಿದಳು. ನೀನು ಹೇಳಬಹುದು, ಅಲ್ಲಿ ಅವನ ಆ ಮನೆಯಲ್ಲಿ ಆ ಹೆಂಡತಿ ಮಕ್ಕಳು ಇರಲಿ, ಇಲ್ಲಿಗೂ ಅವನು ಬರ್ತಿರ್ಲಿ, ನಿನಗೊಂದು ಮಗು ಆದರೆ ಬೇಸರವಾದರೂ ಕಳೆಯುತ್ತೆ ಅಂತ. ಆದರೆ ಮೂಲತಃ ನನ್ನ ಪ್ರಶ್ನೆ ಎಂದರೆ, ಅದು ಹೇಗೆ ಒಬ್ಬ ಗಂಡಸನ್ನು ಇನ್ನೊಬ್ಬಳನ್ನೇ ಹಂಚಿಕೊಳ್ಳುವುದು? ಒಬ್ಬ ಹೆಂಡತಿಯನ್ನು ಇಬ್ಬರು ಗಂಡಸರು ಹಂಚಿಕೊಳ್ಳುತ್ತಾರೆಯೇ? ಏನೇ ಹೇಳು, ಮಾನೋಗಾಮಿಯಂತ ನ್ಯಾಯವಾದ ವ್ಯವಸ್ಥೆಯಲ್ಲಿ ಯಾವುದೂ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ಅವಳನ್ನ ಮೊದಲು ಡೈವರ್ಸ್ ಮಾಡು, ಆಮೇಲೆಂದು ಮುಂದಿನ ಮಾತು ಅಂತ. ಅದು ಸರಿ ಎಂದು ಕಾಂತಿ ಏನೋ ಜ್ಞಾಪಿಸಿಕೊಂಡವಳಂತೆ, ನಿನ್ನ ಹೆಸರನ್ನೇಕೆ ಮತ್ತೆ ಮಿಸ್ ಗೋಯಲ್ ಅಂತ ಬದಲಾಯಿಸಿಕೊಳ್ಳಲಿಲ್ಲ ಎಂದಳು. ಅದೇ, ಡೈವರ್ಸ್ ಪಿಟಿಷನ್ ಹಾಕೋ ತನಕ ಅತ್ತಿಗೆ ಅಂದರೆ ಅಣ್ಣನ ಹೆಂಡತಿ ಸುಮ್ಮನಿದ್ದಳು. ಆಫೀಸ್ಗೆ ಹೋಗ್ತಿದ್ದೆ, ಮನೆಗೆ ಬಂದು ಕೆಲಸದಲ್ಲೂ ಸಹಾಯ ಮಾಡ್ತಿದ್ದೆ. ಡೈವರ್ಸ್ ಸಿಕ್ಕೋಕೆ 2 ವರ್ಷ ಬೇಕಾಯಿತು. ಅದು ಸಿಕ್ಕಿದ ತಕ್ಷಣ ಅತ್ತಿಗೆ ಎಚ್ಚರಿಯೇ ಬದಲಾಯಿಸಿಬಿಟ್ಟಿತ್ತು. ಇನ್ನಿವಳು ಕಾಯಮಾಗಿ ನಮ್ಮ ಮನೆಯಲ್ಲೇ ಇರ್ತಾಳೆ ಅಂತ ಚಟಪಟ ಗುಟ್ಟತೊಡಗಿದಳು. ನಾನು ಸಂಬಳ ತರ್ತಿದ್ದೆ, ಮನೆಗೆ ಖರ್ಚಿಗೆ ಕೈ ತುಂಬ ದುಡ್ಡು ಕೊಡ್ತಿದ್ದೆ, ಮನೆ ಕೆಲಸ ಮಾಡ್ತಿದ್ದೆ, ಅವಳ ಮಕ್ಕಳನ್ನ ನೋಡ್ಕೋತಿದ್ದೆ. ಆದರೆ ಅವಳಿಗೆ ಮನೆಯಲ್ಲೊಂದು ಹಾವು ಹೊಕ್ಕಿದೆ ಅನ್ನುವಷ್ಟು ಅನುಮಾನ ನನ್ನ ಮೇಲೆ. ಒಂದು ದಿನ ನನ್ನ ಕೈಲೇ ಹೇಳಿದಳು, ನಿನ್ನ ತಂದೆ ತಾಯಿ ಜೊತೆ ಇರೋದು ನನ್ನ ಧರ್ಮ, ಇರ್ತೀನಿ, ಇಟ್ಕೋತೀನಿ. ನಾದಿನಿ ಜೊತೆ ಇರೋದು ಸಂಸಾರದಲ್ಲಿ ಯಾರಿಗೂ ಒಳ್ಳೇದಲ್ಲ. ನಿನ್ ಪಾಡಿಗೆ ನೀನು ಬೇರೆ ಇರು. ನನಗೆ ಕೋಪ ಬಂತು. ನಿಮ್ಮನೆಗೆ ನೀವಾ ಯಜಮಾನಿ ಅಂದೆ. ನಾನಲ್ಲದೆ ಗಂಡನ ಮನೆಯಲ್ಲಿ ಬಾಳೋಕ್ಕಾಗದೆ ಬಂದ ನೀನಾ ಅಂದಳು. ಅವಳ ಇಂಥ ಮಾತು ಆಡ್ತಾಳೆ ಅಂತ ನಾನು ಊಹಿಸಿಕೊಳ್ಳೋದು ಸಾಧ್ಯವಿರಲಿಲ್ಲ. ಅದೇ ಸಂದರ್ಭದಲ್ಲಿ ಗುಪ್ತಾ ಅನ್ನೋ ಹೆಸರು ಕಿತ್ತು ಬಿಸಾಕ್ಬೇಕು ಅಂತ ಅವ್ರ ಮನೆ ಹೆಸರು ಗೋಯಲ್ ಅಂತ ಇಟ್ಕೋಬೇಕು ಅಂತ ನನಗೂ ಅನಿಸಿತ್ತು. ಡೈವರ್ಸ್ ಆಗೋ ತನಕ ಸುಮ್ಮನಿರಿ ಅಂತ ಲಾಯರ್ ಹೇಳಿದ್ರು. ಈಗ ಈ ಮಾತು ತೆಗೆದು ಅತ್ತಿಗೆ ಏನಂದಳು ಗೊತ್ತಾ? ಈ ಮನೆಯಿಂದ ಹೊರಗೆ ಹೋದ್ಮೇಲೆ ನೀನು ಮತ್ತೆ ಗೋಯಲ್ ಅನ್ನೋ ಹೆಸರು ಇಟ್ಕೊಳ್ಳೋ ಅಧಿಕಾರ ನಿನ್ಗೆ ಹೇಗೆ ಬರುತ್ತೆ? ಒಂದ್ಸಲ ಮಿಸೆಸ್ ಆದವಳು ಮತ್ತೆ ಹೇಗೆ ಮಿಸ್ ಆಗ್ತಾಳೆ? ಮಿಸೆಸ್ ಗೋಯಲ್ ಅಂದ್ರೆ ನಾನು, ಬೇರೆ ಯಾರೂ ಅಲ್ಲ. ನೀನು ಮಿಸೆಸ್ ಗೋಯಲ್ ಆಗೋಕ್ಕಂತೂ ಸಾಧ್ಯವಿಲ್ಲ. ಮಿಸ್ ಗೋಯಲ್ ಆಗೋಕ್ಕೆ ನೀನೇನು ಕುಮಾರಿಯಾಗಿ ಉಳಿದಿಲ್ಲ. ಯಾವ ಲೆಕ್ಕದಲ್ಲಿ ಬದಲಾಯಿಸ್ಕೋತಿ ಎಂದು ಶೀತಲ್ ಕಾಂತಿಯ ಕಾಂತಿ ಯೋಚಿಸಿದಳು. ಏನು ಹೊಳೆಯಲಿಲ್ಲ. ಹೀಗೆ ತರ್ಕ ಸರಿಯಾಗಿದೆ ಎನ್ನಿಸಿತು. ಆದರೆ ಡೈವರ್ಸ್ ಆದ ಮೇಲೆ ಇವಳು ಮಿಸೆಸ್ ಗುಪ್ತಾ ಆಗಿ ಉಳಿದಿಲ್ಲವಲ್ಲ, ಮಾಜಿ ಮಿಸೆಸ್ ಗುಪ್ತಾ ಅನ್ನಬೇಕು. ಹಾಗಂತ ಯಾರು ಹೇಳ್ಕೊಳ್ತಾರೆ? ನೀನು ಏನಂದೆ? ನನಗೆ ಉತ್ತರ ಹೊಳೆಯೋದಕ್ಕೆ ಕಾಂತಿ ಕೇಳಿ. ಆಗ ನನಗೂ ಏನು ತಿಳಿಯಲಿಲ್ಲ. ಈಗ ಅನಿಸುತ್ತೆ, ಮದುವೆ ಆದ ಮೇಲೆ ಹೆಂಗಸಿನ ಅಡ್ಡ ಹೆಸರೇಗೆ ಬದಲಾಗಬೇಕು? ಕುಮಾರಿಯೋ ಶ್ರೀಮತಿಯೋ ಎನ್ನುವ ಗುರುತು ಯಾಕೆ ಹಚ್ಚಬೇಕು?
ಗಂಡಸರಿಗೆ ಇಂಥದ್ದೆಲ್ಲ ಚಿಹ್ನೆಗಳಿರುತ್ತವೆಯೇ? ಅಂದಹಾಗೆ ನೀನು ಮಹಿಳಾ ವಿಮೋಚನೆಯ ಸಾಹಿತ್ಯ ಏನಾದರೂ ಓದಿದೀಯಾ? ವೃತ್ತಪತ್ರಿಕೆಗಳಲ್ಲಿ, ಮ್ಯಾಗಝೀನ್‌ಗಳಲ್ಲಿ ವಿಮೋಚನೆಯ ಬಗ್ಗೆ ಅಲ್ಲೊಂದು ಇಲ್ಲೊಂದು ಲೇಖನಗಳನ್ನು ಬಿಟ್ಟರೆ ಕಾಂತಿ ಗಂಭೀರವಾಗಿ ಏನೂ ಓದಿದವಳಲ್ಲ. ಹಾಗೆಂದು ಒಪ್ಪಿಕೊಂಡಳು. ನನ್ನ ಹತ್ತಿರ 50 ಪುಸ್ತಕಗಳಿವೆ. ಫಾರಿನ್ ಹೋದಾಗ ಹುಡುಕಿ ತಂದಿದ್ದೀನಿ. ಆರಿಸಿ ಕೆಲವನ್ನ ಕೊಡ್ತೀನಿ ಓದು ಎಂದಳು. ಸಮಾರಂಭ ಇನ್ನು 4 ದಿನವಿದೆ ಅನ್ನುವಾಗ ಗಂಡನಿಂದ ಕಾಗದವೂ ಇಲ್ಲ, ಫೋನೂ ಇಲ್ಲ. ತಾನು ಬರುವುದಿಲ್ಲವೆಂದು ಆ ದಿನವೇ ಹೇಳಿದ್ದ. ಆದರೆ ತಾನು ಒತ್ತಾಯ ಮಾಡಿ ಪ್ರೀತಿಯ ಮಾತುಗಳನ್ನಾಡಿದ್ದಕ್ಕೆ ಬೆಲೆ ಕೊಟ್ಟು ಮನಸ್ಸು ಬದಲಿಸಬೇಡವೇ? ಅವಳ ಮನಸ್ಸು ತುಡಿಯುತ್ತಿದ್ದ ಅವಳ ಮನಸ್ಸಿನಲ್ಲಿ ತುಡಿಯುತ್ತಿದ್ದ ದುಗುಡವು ಈಗ ಅವನು ಈ ಸಂದರ್ಭದಲ್ಲಿ ನನ್ನ ಮರ್ಯಾದೆಯನ್ನು ಕಾಪಾಡುತ್ತಾನೆಯೇ ಇಲ್ಲವೇ ಎಂಬ ಆಕಾರವನ್ನು ತಳೆದು ನಿಂತಿತು. ನಿರಂಜನನ ಮದುವೆಯ ನಂತರ ತನ್ನ ತವರು ಮನೆಯಲ್ಲಿ ನಡೆಯುತ್ತಿರುವ ದೊಡ್ಡ ಸಮಾರಂಭ. ಅಕ್ಕನನ್ನು ಭಾವ ತನಗಿಂತ ಮುಂಚೆ ಕಳಿಸಿದ್ದಾರೆ. ಅವರ ಹೆಂಡತಿಗೆ 2 ದಿನಕ್ಕೊಂದ್ಸಲ ಫೋನ್ ಮಾಡ್ತಾರೆ. ಮಕ್ಕಳ ಕೈಲೂ ಮಾತಾಡಿಸ್ತಾರೆ. ಇಲ್ಲಿ ಈ ರಾಸ್ಕಲ್ ಮಾಡುವುದಿಲ್ಲ. ಇವನು ಬರದೇ ಉಳಿದರೆ ಎಲ್ಲರೂ ಕೇಳುತ್ತಾರೆ. ನನಗೆ ಅವಮಾನ ಮಾಡಬೇಕೆಂತಲೇ ಹೀಗೆ ಮಾಡಿದ್ದಾನೆ ಎಂಬ ಭಾವನೆ ಮನಸ್ಸಿನಲ್ಲಿ ಗಟ್ಟಿಯಾಯಿತು. ಇದನ್ನು ತೀರ್ಮಾನ ಮಾಡಿಯೇ ಬಿಡುತ್ತೇನೆ ಎಂದು ಆ ರಾತ್ರಿ ಮಹಡಿಯ ಮೇಲೆ ಹೋಗಿ ರೂಮಿನ ಬಾಗಿಲು ಹಾಕಿಕೊಂಡು ಬೆಂಗಳೂರಿಗೆ ಫೋನ್ ಮಾಡಿದಳು. ಹೇಗಿದ್ದಿ ಎಂದಿದ್ದಕ್ಕೆ ಈಗ ತಾನೇ ಬಂದೆ. ಅವಳು ಗಡಿಯಾರ ನೋಡಿಕೊಂಡಳು. 11 ಗಂಟೆಯಾಗಿತ್ತು. ಯಾಕೆ ಇಷ್ಟು ಹೊತ್ತು? ಇಲ್ಲಿ ಮಂತ್ರಿಮಂಡಲ ಉರುಳುವ ಸ್ಥಿತಿ ಬಂದಿದೆ. ಬಹುಮುಖ್ಯ ಬೆಳವಣಿಗೆ. 10 ಗಂಟೆ ತನಕ ಕಾಯ್ದು ಒಂದು ಎಡಿಟೋರಿಯಲ್ ಡಿಕ್ಟೇಟ್ ಮಾಡಿ ಹೊರಟೆ. ಆ ಎಡಿಟೋರಿಯಲ್ ನಾಳೆ ಬರೆದಿದ್ರೆ ಆಗ್ತಿರ್ಲಿಲ್ವೇ? ವೃತ್ತಪತ್ರಿಕೆ ಕೆಲಸ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ? ಯಾರು ಮೊದಲು ಸುದ್ದಿ ಕೊಡ್ತಾರೋ, ಯಾರು ಮೊದಲು ವಿಶ್ಲೇಷಣೆ ಕೊಡ್ತಾರೋ ಅವರಿಗೆ ಬೆಲೆ ಹೆಚ್ಚು. ಇನ್ನು 1 ವಾರ ದಿನ ಮನೆಗೆ ಬರೋದು 10 ಆಗ್ಬೋದು. ನೀನ್ ಯಾವಾಗ ಬರ್ತೀಯಾ ಅಂತ ಕೇಳೋಕೆ ನಾನು ಫೋನ್ ಮಾಡಿದ್ದು. ಅವತ್ತೇ ಹೇಳಿದ್ನಲ್ಲ, ನ್ಯೂಸ್ ಎಡಿಟರ್ ಇಲ್ಲ, ಚೀಫ್ ಸಬ್ ಇಲ್ಲ ಅಂತ. ನಾನು ಬರೋದಂತೂ ಸಾಧ್ಯವೇ ಇಲ್ಲ. ತುಂಬಾ ಇಂಪಾರ್ಟೆಂಟ್ ಫಂಕ್ಷನ್ ಇದು. ಆಹ್ವಾನ ಪತ್ರಿಕೆಗಳನ್ನ ನೋಡಿದೆ. ಇದೊಂಥರದ ಬಿಸಿನೆಸ್ ರಿಸೆಪ್ಷನ್. ಅವತ್ತು ನಾನೊಂದು ಗ್ರೀಟಿಂಗ್ ವೈರ್ ಕಳಿಸ್ತೀನಿ. ಅವಳಿಗೆ ರೇಗಿತು. ಇಂಥ ದೊಡ್ಡ ಸಮಾರಂಭವನ್ನು ಇಷ್ಟು ಹಗುರವಾಗಿ ಭಾವಿಸದನೆಂದು. ಇಲ್ಲಿ ಮನೆಯಲ್ಲಿ ಪೂಜೆ, ಹವನ, ಹೋಮ ಎಲ್ಲ ನಡೆಯುತ್ತೆ. ಅವಳು ಹತಾಶೆಯಿಂದ ಕಿರಿಚಿದಳು. ಆಯ್ತು, ಅವತ್ ಬೆಳಿಗ್ಗೆ ನಾನು ಇಲ್ಲಿ ದೇವರಿಗೆ ದೀಪ ಹಚ್ಚಿ ಅವರಿಗೆ ದೀರ್ಘಾಯಸ್ಸು ಕೊಡುವಂತ ಪ್ರಾರ್ಥನೆ ಮಾಡ್ತೀನಿ. ಇನ್ನೇನು ವಿಷಯ? ನಾನೀಗ ಅನ್ನಕ್ಕೆ ಇಡಬೇಕು ಎಂದ ಸಿಡಿಮಡಿ ಧ್ವನಿಯಲ್ಲಿ. ನೋಡು, ಟಿಕೆಟ್ ಕಳಿಸ್ತೀನಿ ಅಂತ ಅಪ್ಪ ಅವತ್ತೇ ಹೇಳಿದ್ರು. ನಾಳೆ ರಾತ್ರಿ ಒಳಗೆ ಟಿಕೆಟ್ ತಲುಪುವ ಏರ್ಪಾಡು ಮಾಡಿಸ್ತೀನಿ. ಅಲ್ಲಿ ನಿನ್ನ ಹತ್ರ ದುಡ್ಡಿಲ್ಲ ಅಂತ ನನಗೆ ಗೊತ್ತಿದೆ. ಅನೂಪನು ಬರಲೇಬೇಕು. ನೋಡು, ಸ್ಪಷ್ಟವಾಗಿ ಹೇಳ್ತೀನಿ ಕೇಳು. ಡಿ ಎ ತಗೊಂಡು ಬಂದ್ರೆ ನನಗೆ ಮರ್ಯಾದೆ ಉಳಿಯೋಲ್ಲ. ನಾನೇ ಹಾಕೊಂಡು ಬರೋಕ್ಕೆ ಇಬ್ಬರಿಗೂ 5,000 ಖರ್ಚಾಗುತ್ತೆ. ನನ್ನ ಹತ್ತಿರ ಇಲ್ಲ. ರೈಲು ಪ್ರಯಾಣಕ್ಕೆ ರಜೆ ಇಲ್ಲ. ಅಲ್ಲದೆ ಇದು ಬಿಸಿನೆಸ್ ಫಂಕ್ಷನ್. ನಾನು ವೃತ್ತಪತ್ರಿಕೆಯವನು. ಇಂಥದ್ದೆಲ್ಲ ಬೆಳಗ್ಗೆದ್ದರೆ ನೋಡಿ ನೋಡಿ ತಿಳ್ಕೊಂಡಿದ್ದೀನಿ. ಆ 5 ಸ್ಟಾರ್ ಹೋಟೆಲ್ನಲ್ಲಿ ಒಂದು ಊಟಕ್ಕೆ ₹150 ಬಿಲ್ ಆಗುತ್ತೆ ಅಂತಲೂ ನನಗೆ ಗೊತ್ತಿದೆ. ದೇಶದ 90% ಹಣ ಇಂಥದ್ದಕ್ಕೆ ಇಂಥವರ ಲೋಲೋಕ್ತಿಗೆ ಖರ್ಚಾಗ್ತದೆ. ಹಳ್ಳಿಯಲ್ಲಿ ವರ್ಷವಿಡೀ ಕಷ್ಟಪಟ್ಟು ರಾಗಿ ಬೆಳೆಯುವ ಬಡವನಿಗೆ 1 ಕೆಜಿಗೆ ₹1.50 ಸಿಕ್ಕಲ್ಲ. ಇದೊಂಥರ ಎಕನಾಮಿಕ್ ಬ್ಯಾಕ್ ಹೋಲ್. ಎಲ್ಲಾನು ಎಳ್ಕೊಂಡು ಬಿಡೋದು. ನೀನು ಫಂಕ್ಷನ್ ಮುಗಿದ ಬೆಳಿಗ್ಗೆ ಬಂದು ಬಿಡು ಎಂದು ಫೋನ್ ಕೆಳಗಿಟ್ಟು ಬಿಟ್ಟ. ಮೇಲಿನ ಕೋಣೆಯಿಂದ ಫೋನ್ ಮಾತಾಡ್ತಿದ್ದು ಅವಳ ತಂದೆಗೆ ಗೊತ್ತಾಗಿತ್ತು. ನಡುವೆ ಧ್ವನಿ ಏರಿಸಿ ಮಾತನಾಡಿದ್ದು ಕೇಳಿತ್ತು. ಅವಳು ಕೆಳಗಿಳಿದು ಬಂದಾಗ ಕೇಳಿದರು, ಯಾವಾಗ ಬರ್ತಾನಂತೆ? ಉಂಟಾಗಿದ್ದ ನಿರಾಶೆ ಮತ್ತು ಕೋಪಗಳಲ್ಲಿ ಗಂಡನ ಮನಸ್ಸನ್ನು ತಂದೆಯಿಂದ ಮುಚ್ಚಿ ಸಮಯಕ್ಕೆ ತಕ್ಕಂತಹ ಬೇರೆ ಉತ್ತರ ಅವಳಿಗೆ ಹೊಳೆಯಲಿಲ್ಲ. ಯಾಕಮ್ಮ? ಒತ್ತಿ ಕೇಳಿದರು. ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ಅವರು ಅದನ್ನು ಗಮನಿಸಿದರು. ಅವಳು ಉತ್ತರ ಹೇಳದೆ ತನ್ನ ಕೋಣೆಗೆ ಹೋಗಿ ಮಲಗಿದಳು. ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ, ಮಾಡಿದವ್ರನ್ನ ಕಂಡ್ರೆ ಹೊಟ್ಟೆ ಕಿಚ್ಚು ಎಂದು ತನಗೆ ತಾನೇ ಹೇಳಿಕೊಂಡು ಮಲಗಿದಳು. ನಿದ್ದೆ ಹತ್ತಲಿಲ್ಲ. ಟಿಕೆಟು ಇಸ್ಕೊಳ್ಳೋದಕ್ಕೆ ಮರ್ಯಾದೆ, ತಾನೇ ಹಾಕೊಂಡು ಬರೋಕ್ಕೆ ಯೋಗ್ಯತೆ ಇಲ್ಲ. ಅವಳಿಗೆ ಮೈ ಪರಚಿಕೊಂಡಂತಾಯ್ತು. ಅಪ್ಪ ಇವನಿಗೆ ಯಾಕೆ ನನ್ನನ್ನು ಕೊಟ್ಟು ಮದುವೆ ಮಾಡಿ? ಇಂಜಿನಿಯರನ್ನ ಯಾಕೆ ಹುಡುಕ್ಲಿಲ್ಲ? ಕೋಪ ಅಪ್ಪನ ಮೇಲೆ ತಿರುಗಿತು. ಅನಂತರ ತನ್ನ ಮಾವನ ಮೇಲೆ, ಮತ್ತೆ ಗಂಡನ ಮೇಲೆ. ಬೆಳಗ್ಗೆ ಎಚ್ಚರವಾದಾಗ ತನ್ನ ನೋವನ್ನು ಶೀತಲ್ ಕೈಯಲ್ಲಿ ಹೇಳಬೇಕು ಎನ್ನಿಸಿತು. ಆ ಮಧ್ಯಾಹ್ನದಿಂದ ರಾತ್ರಿಯವರೆಗೆ ಅವಳ ಮನೆಯಲ್ಲಿ ಕಳೆದ ನಂತರ ಅವರಿಬ್ಬರು 3 ಬಾರಿ ಭೇಟಿಯಾಗಿದ್ದರು. ವಿದ್ಯಾರ್ಥಿ ಜೀವನದಂತೆ ಪರಸ್ಪರ ಹೇಳಿ ಹಂಚಿಕೊಳ್ಳುವುದರಲ್ಲಿ ಇಬ್ಬರಿಗೂ ನೆಮ್ಮದಿ ಸಿಗುತ್ತದೆ ಎಂದು ಕಂಡುಕೊಂಡಿದ್ದರು. ಯಾಕೋ ಈ ಸಂಕಟವನ್ನು ಈ ಸಂದರ್ಭದಲ್ಲಿ ತಾಯಿಯ ಕೈಯಲ್ಲಿ ಹೇಳಿಕೊಳ್ಳಲು ಮನಸ್ಸು ಬರಲಿಲ್ಲ. ಅಮ್ಮನಿಗೆ ಹೇಳಿದ್ದರೆ ಶಾಂತಿಗೆ ತಿಳಿಯುತ್ತದೆ. ಸಾಂತ್ವನಿಗಿಂತ ಹೆಚ್ಚಾಗಿ ನನ್ನ ಸಂಸಾರ ಎಷ್ಟು ಖುಷಿಯಾಗಿದೆ. ತನ್ನ ಗಂಡ ಹೇಗೆ ತಾನು ಎಳೆದ ಗೆರೆ ದಾಟದಷ್ಟು ವಿಧೇಯನಾಗಿದ್ದಾನೆ ಎಂದು ಹೇಳಿಕೊಳ್ಳುವುದರಲ್ಲಿ ಅವಳು ಮರೆಯುತ್ತಾಳೆ. ಅದನ್ನು ಕೇಳುತ್ತಾ ನನ್ನ ಕುದಿತ ಏರುತ್ತದೆ ಎಂದುಕೊಂಡು 8:30 ಹೊತ್ತಿಗೆ ಶೀತಳಿಗೆ ಫೋನ್ ಮಾಡಿದ್ರು. ಇವತ್ತು ನಿನ್ನ ನೋಡ್ಲೇಬೇಕು. ಆಫೀಸ್ಗೆ ಎಷ್ಟೊತ್ತು ಹೋಗ್ತಿ? 10 ಗಂಟೆಗೆ ಅಲ್ಲಿರ್ಬೇಕು, ತಡಿ ಹೇಳ್ತೀನಿ ಎಂದು ಅರ್ಧ ನಿಮಿಷ ಸುಮ್ಮನಿದ್ದವಳು, ನೋಡು 9:00ವರೆಗೆ ನಿಮ್ಮ ಮನೇಲಿ ಇರ್ತೀನಿ, ರೆಡಿಯಾಗಿರಕ್ಕಾಗುತ್ತಾ? ನನ್ನ ಜೊತೆಗೆ ಆಫೀಸ್ಗೆ ಬಾ. ಅಲ್ಲೇ ಕೂತು ಬೇಕಾದಷ್ಟು ಮಾತಾಡ್ಬೋದು. ಮಧ್ಯೆ 5-10 ನಿಮಿಷ ಜಾಯಿಂಟ್ ಸೆಕ್ರೆಟರಿ ಹೇಳಿ ಕಳಿಸಿದ್ರೆ ನಾನು ಹ್ಞೂ ಇವತ್ತು ಅವನು ರಜಾ, ಆರಾಮವಾಗಿ ಮಾತಾಡ್ಬೋದು. ಮಧ್ಯಾಹ್ನ ನರುಲ್ಲ ಲಂಚ್ ತಿನ್ನಿಸ್ತೀನಿ, ರೆಡಿ ಆಗಿರ್ತೀಯಾ? ವಾಪಸ್ ಬರುವಾಗ ನೀನು ಟ್ಯಾಕ್ಸಿಯೋ ಸ್ಕೂಟರೋ ತಗೋಬೇಕಾಗುತ್ತೆ ಕಾಂತಿಗೆ ಸಮಾಧಾನವೆನಿಸಿ. ಶೀತಳ ಆಫೀಸ್ ಚೇಂಬರ್ ಇಷ್ಟು ಚೆನ್ನಾಗಿರುತ್ತದೆಂದ ಕಲ್ಪನೆ ಕಾಂತಿಗೆ ಇರಲಿಲ್ಲ. 20 ಅಡಿ ಉದ್ದ, 20 ಅಡಿ ಅಗಲದ 4 ಗೋಡೆಗಳನ್ನು ತಗುಲುವಷ್ಟು ಪೂರ್ಣವಾಗಿ ಹಾಕಿದ ರತ್ನಗಂಬಳಿಯ ಏರ್ ಕಂಡೀಷನ್ ಆದ ಕೊಠಡಿ. ವಿಶಾಲವಾದ ಮೇಜು, ಸುಪ್ಪತ್ತಿಗೆಯ ಆಸನ,
ಮೆತ್ತಗೆ ಹೊರಗಿದರೆ ಹಿಂದಕ್ಕೆ ಹೋಗುವ ಸ್ಪ್ರಿಂಗ್ ವ್ಯವಸ್ಥೆಯ ಕುರ್ಚಿ, ಎದುರಿಗೆ ಗೋಡೆಯ ಹತ್ತಿರ ಶ್ರೀಮಂತ ಸುಖದ ಸೋಫಾ, ಕೋಣೆಗೆ ಹೊಂದಿಕೊಂಡ ಶೌಚ ಪ್ರಸಾದನದ ಕಿರುಕೋಣೆ. ಲೇ, ನೀನು ಇಷ್ಟು ದೊಡ್ಡ ಆಫೀಸರ್ ಅಂತ ನನ್ಗೆ ಗೊತ್ತೇ ಇರಲಿಲ್ಲ ಅಲ್ವೇ? ಕಾಂತಿ ಮೆಚ್ಚುಗೆ ವ್ಯಕ್ತಪಡಿಸಿದಳು. ಶೀತಲ್ ಮುನ್ನ ಗುಂಡಿ ಒತ್ತಿ ಪಕ್ಕದ ಕೋಣೆಯಲ್ಲಿದ್ದ ಆಪ್ತ ಸಹಾಯಕನಿಗೆ ಯಾವ ವಿಸಿಟರ್ ಬಂದ್ರು ಬಿಡಬೇಡ, ಡಿಸ್ಕಷನ್ ಅಲ್ಲಿ ಇದ್ದೀವಿ ಎಂಬ ಸೂಚನೆ ಕೊಟ್ಟು ಹತ್ತಿರ ಬಂದು ಕಾಂತಿಯ ಕೈ ಹಿಡಿದು ಕರೆದೊಯ್ದು ಸೋಫಾದ ಮೇಲೆ ತನ್ನ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು, ಹೇಳು, ನೀನ್ ಫೋನ್ ಮಾಡಿದ್ದೆ, ಗಂಡ ಬರೋಲ್ಲ ಅಂದ. ಹಿ ಹ್ಯಾಸ್ ಲೆಟ್ ಯು ಡೌನ್. ನಿನಗೆ ಹೇಗೆ ಗೊತ್ತು? ಅವನು ಹೀಗೆ ಹೀಗೆ ಅಂದಿದ್ದೆ ಮೊನ್ನೆ, ನೀನೇ ಹೇಳಿದ್ಯಲ್ಲ. ಹೇಳು, ಫೋನಿನಲ್ಲಿ ಏನು ಸಂಭಾಷಣೆಯಾಯಿತು? ಎಕ್ಸಾಕ್ಟ್ ಮಾತುಗಳನ್ನು ಹೇಳು, ವಾಸ್ತವವಾದ ವರದಿ, ನಿನ್ನ ಪ್ರತಿಕ್ರಿಯೆ, ಅಭಿಪ್ರಾಯಗಳು ಬೇಡ. ಕಾಂತಿ ನೆನಪಿಗೆ ಬಂದಷ್ಟು ಟೆಲಿಫೋನ್ ಸಂಭಾಷಣೆಯನ್ನು ವರದಿ ಮಾಡಿದಳು. ಅಂದ್ರೆ ವಿಮಾನದಲ್ಲಿ ಬರೋಕೆ ಹಣವಿಲ್ಲ, ಟ್ರೈನಲ್ಲಿ ಬರೋಕೆ ರಜವಿಲ್ಲ ಅನ್ನೋ ಮಾತು ನಿಜವೇ? ನಿಜವೇನೋ ಹೌದು, ಆದ್ರೆ ಕೆಲವು ಸಮಯದಲ್ಲಿ ಸಾಲವೂ ಮಾಡಬೇಕಾಗತ್ತೆ. ಅಥವಾ ಮಾವ ಟಿಕೆಟ್ ಕಳಿಸೋಕೆ ಸಿದ್ಧವಾಗಿರುವಾಗ ಇಸ್ಕೋಬೇಕು. ಶೀತಲ್ 2 ನಿಮಿಷ ಮೌನವಾಗಿ ತನ್ನಲ್ಲೇ ಚಿಂತಿಸಿ ಹೇಳಿದಳು. ಗಂಡಸು ಮಾಡೋದೆಲ್ಲ ತಪ್ಪು ಅನ್ನಬಾರದು, ಅವರ ದೃಷ್ಟಿಕೋನನೂ ಅರ್ಥ ಮಾಡ್ಕೊಳ್ಬೇಕು. ಮಾವನ ಹತ್ತಿರ ಟಿಕೆಟ್ ಇಸ್ಕೊಳ್ಳೋದು, ಅದು ಮೊದಲ ಅಳಿಯ ಇಷ್ಟು ವೈಭವದಲ್ಲಿರುವಾಗ ನಿನ್ನ ಗಂಡನಿಗೂ ಕಷ್ಟವಾಗತ್ತೆ. ಮುಖ್ಯ ಪ್ರಶ್ನೆ ಏನು ಗೊತ್ತಾ? ಒಬ್ಬನ ಸಂಬಳದಲ್ಲಿ ಈ ಕಾಲದಲ್ಲಿ ಒಂದು ಸ್ಟ್ಯಾಂಡರ್ಡ್ ನಲ್ಲಿ ಸಂಸಾರ ಮಾಡೋದೇ ಕಷ್ಟ ಎನ್ನುವಾಗ 3 ಬಾರಿ ಬಳಸಿದ ಅಲ್ಲಿ ಎಂಬುದನ್ನು ಒತ್ತಿ ಹೇಳಿದಳು. ಅದಕ್ಕೆ ಹೆಂಡತಿಯೂ ಕೆಲಸ ಮಾಡಬೇಕು ಅಂತ ಈಗದ ಗಂಡಂದಿರು ಬಯಸೋದು. ನೌಕರಿ ಇಲ್ಲದ ಹುಡುಗಿನ ಮದುವೆಯಾದ ಗಂಡುಗಳೇ ಕಡಿಮೆಯಾಗ್ತಿವೆ. ನೀನಂತೂ ಕೆಲ್ಸಕ್ಕೆ ಸೇರ್ಲಿಲ್ಲ, ನಿನ್ನ ಗಂಡನಿಗೆ ವರ್ಗವಾದ ಕಡೆಗಳೆಲ್ಲ ಸೀತಾದೇವಿ ಹಾಗೆ ಹಿಂಬಾಲಿಸಿದೆ. ನಾನು ಕೆಲಸ ಮಾಡ್ತೀನಿ, ನಾನಿರೋ ಕಡೆ ನೀನಿರು ಅಂದಿದ್ರೆ ಹಾಗೆ ಮಾಡ್ತಿದ್ದ. ಈಗಲೂ ನೀನ್ ಯಾಕೆ ಕೆಲಸ ಮಾಡಬಾರ್ದು? 38ನೇ ವರ್ಷಕ್ಕೆ ಯಾರು ಕೆಲಸ ಕೊಟ್ಟಾರು? ಕೊಡಿಸ್ತಿ ಏನು? ಇದೇ ನಮ್ಮ ದೇಶದವರ ಮೆಂಟ್ಯಾಲಿಟಿ. ನೌಕರಿ ನೌಕರಿ ನೌಕರಿ, ಸ್ವಂತವಾಗಿ ಮಾಡೋಣ, ಮಿಲಿಯನ್ ದುಡಿಯೋಣ ಅನ್ನೋ ಆಕಾಂಕ್ಷೆಯೇ ಇಲ್ಲ. ಈ ದೇಶ ಮುಂದುವರಿಯೋದೇ ಇಲ್ಲ. ನಿನ್ ತಮ್ಮನ್ ನೋಡು, ಸ್ವಂತ ಉದ್ಯಮದಲ್ಲಿ ಹೇಗೆ ಸಂಪಾದನೆ ಮಾಡ್ತಿದ್ದಾನೆ. ನಾನು ಅವನ ಹಾಗೆ ಆರ್ಕಿಟೆಕ್ಚರ್ ಓದಿಲ್ಲ ಅನ್ಬೇಡ. ಉದಾಹರಣೆಗೆ ಹೇಳಿದೆ. ಇರಲಿ, 1-2 ದಿನದಲ್ಲಿ ಏನಾದರೂ ಐಡಿಯಾ ಹೇಳ್ತೀನಿ. ನಿನಗಿರೋ ಬುದ್ಧಿಲಿ ಬೇಕಾದ್ದು ಮಾಡಬಹುದು. ಮಾಡಬೇಕು ಅನ್ನೋ ನಿಶ್ಚಯ ಹುಟ್ಟಿದರೆ ಹೇಳು, ಇವತ್ತಿಂದನೇ ಶುರು ಮಾಡ್ತೀನಿ, ಕಾಂತಿ ಉತ್ಸುಕವಾಗಿ ಹೇಳಿದಳು. ಸ್ವಲ್ಪ ಸಮಯ ಕೊಡು, ನಾನು ಹೇಳ್ತೀನಿ. ನಾನಿರೋದೇ ಫಾರಿನ್ ಟ್ರೇಡ್ ಮಿನಿಸ್ಟ್ರಿಯಲ್ಲಿ. 100 ಇರ್ತವೆ. ನಿಮ್ಮ ಮನೆ ಫಂಕ್ಷನ್ ಆದ ಬೆಳಿಗ್ಗೆ ಓಡಿ ಹೋಗ್ಬೇಡ. 4-6 ದಿನ ಇರೋ, ಯೋಚನೆ ಮಾಡೋಣ. ಕಾಂತಿ ಶೀತಳನ್ನು ಅಲ್ಲೇ ತಬ್ಬಿ ಕೆನ್ನೆಯ ಮೇಲೆ ಮುತ್ತಿಟ್ಟಳು. ಮುಖ ಕೆಂಪಾದಾಗ ಶೀತಲ್ಲೇ ಪಿಯೆ ಯಾವ ಸೂಚನೆಯೂ ಇಲ್ಲದೆ ಬಾಗಿಲು ತಗೊಂಡು ಬಂದ್ಬಿಡ್ತಾನೆ. ಇಬ್ಬರು ಸರಿ ವಯಸ್ಸಿನ ಹೆಂಗಸರು ಹೀಗೆ ತಬ್ಬಿ ಮುತ್ತಿಡುತ್ತದನ್ನು ನೋಡಿದ್ರೆ ಇಡೀ ಮಿನಿಸ್ಟ್ರಿಯಲ್ಲಿ ಕತೆ ಹರಡುತ್ತಾನೆ. ಸದ್ಯ ನೀನು ಕೆನ್ನೆಗೆ ಕೊಟ್ಟಿಯಲ್ಲ ತುಟಿಯನ್ನು ಬಿಟ್ಟು ಎಂದು ಮಾರ್ಮಿಕವಾಗಿ ನಕ್ಕಳು. ಕಾಂತಿ, ಸಾರಿ ಕಣೆ, ನನ್ನ ಮನಸ್ಸಿಗೆ ಎಷ್ಟು ಹಗುರವಾಗಿ ಬಿಟ್ಟಿದೆ ಗೊತ್ತಾ ನಿನ್ನ ಮಾತು. ನನ್ನ ಗಂಡ ಮನೆ ಖರ್ಚಿನ ಲೆಕ್ಕಪತ್ರ ವಿವರ ಕೇಳೋಲ್ಲ, ಆದ್ರೂ ಈ ತಿಂಗಳು ಇಷ್ಟು ಖರ್ಚಾಯಿತು ಅನ್ನೋ ಸ್ಥೂಲ ಅಂಕಿ ಹೇಳಿ ಅದರಲ್ಲಿ ಒಂದಿಷ್ಟು ಮುಚ್ಚಿಷ್ಟು ಯಾಕೆ ಈ ಹೀನ ಕೆಲಸ? ನಾನೇ ಸ್ವತಂತ್ರವಾಗಿ ಸಂಪಾದನೆ ಮಾಡೋದಾಗಿದ್ರೆ ಅಷ್ಟೇ ಸ್ವತಂತ್ರವಾಗಿ ಖರ್ಚು ಮಾಡ್ತಿದ್ದೆ. ಮಗನನ್ನ ಆ ಹಾಳು ಗಾಂಧಿ ಸ್ಕೂಲ್ನಿಂದ ಬಿಡಿಸಿ ಸರಿಯಾದ ಆತ್ಮವಿಶ್ವಾಸ ಹುಟ್ಟಿಸುವ ಮುನ್ನೋಟ ಮನೋಭಾವದ ಭರಿಸುವ ಸ್ಕೂಲಿಗೆ ಕಳಿಸ್ತಿದ್ದೆ. ಅವ್ರ ಮನೆಗೆ ವಿಮಾನದಲ್ಲೇ ಬಂದು ಹೋಗ್ತಿದ್ದೆ ಎಂದು ಸುರಳಿ ಬಿಚ್ಚಿಕೊಂಡಂತೆ ಹೇಳತೊಡಗಿದ. ಅವಳ ಕಣ್ಣಂಗಳಗಳು ಕೊನೆಯೇ ಇಲ್ಲದ ಆಕಾಶದಷ್ಟು ಅಗಲವಾದವು. ಅಷ್ಟರಲ್ಲಿ ಆಂತರಿಕ ಫೋನ್ ಬಾರಿಸಿತು. ಶೀತಲ್ ತಕ್ಷಣ ಎದ್ದು ಹೋಗಿ ಎತ್ತಿಕೊಂಡಳು. ಅಡಿಷನಲ್ ಸೆಕ್ರೆಟರಿ ಪಿಎ ಹೇಳುತ್ತಿದ್ದ, ನಿಮ್ಮನ್ನು ಸಾಬ್ ಕರೀತಿದ್ದಾರೆ, ಬರ್ಟನ್ ಕಂಪನಿಯ ಫೈಲ್ ತಗೊಂಡು ಬರ್ಬೇಕಂತೆ. ಅವಳ ಮುಖದಲ್ಲಿ ಬೇಸರ ಹುಟ್ಟಿತ್ತು. ಹತ್ತಿರ ಬಂದು ಸಮಾಧಾನ ಪಡಿಸುತ್ತಾ, ಸರ್ಕಾರಿ ನೌಕರಿ ಅಂದ್ರೆ ಇದೆ, ಅವನು ಸಾಧಾರಣವಾಗಿ ನನ್ನ ಕರೆಯೋಲ್ಲ. ಈ ಫೈಲ್ ತಗೊಂಡು ಹೋದ್ರೆ 1 ಗಂಟೆ ಆಗ್ಬಹುದು. ನೀನು ಮನೆಗೆ ಹೋಗು, ನಿನಗೊಂದು ಸ್ಕೂಟರ್ ಮಾಡಿಕೊಡು ಅಂತ ನನ್ನ ಪಿಎಗೆ ಹೇಳಲಾ? ಸಂಜೆ ಸಿಗ್ತೀನಿ ಎಂದಳು. ಪರವಾಗಿಲ್ಲ, ನೀನು ಹೋಗು, ಈಗ ನೀನು ಹೇಳಿದ ಮಾತ್ರ ಜ್ಞಾಪಕದಲ್ಲಿ ಇಟ್ಟುಕೋ ಎಂದು ಅವಳು ಎದ್ದಳು. ಶೀತಲ್ ಆತುರಾತುರವಾಗಿ ಫೈಲ್ ಹುಡುಕಾಡತೊಡಗಿದಳು. ಆಟೋದಲ್ಲಿ ಕೂತು ಗ್ರೀನ್ ಪಾರ್ಕ್ ಕಡೆಗೆ ಹೋಗುವಾಗ ಮನಸ್ಸಿನಿಗೆ ಬಿಡುಗಡೆ ಸಿಕ್ಕಿದಂತಾಯ್ತು. ನನಗೆ ಯಾವುದೋ ಒಂದು ವ್ಯಾಪಾರವೋ ಕಿರು ಕೈಗಾರಿಕೆಯೋ ಸಿಗುತ್ತದೆ. ಶೀತಲ್ ಸಹಾಯ ಮಾಡುತ್ತಾಳೆ. ಅಪ್ಪನನ್ನು ಸಹಾಯ ಮಾಡಿ ಅಂತ ಕೇಳ್ತೀನಿ, ಅವರ ಅನುಭವ ಮಾರ್ಗದರ್ಶನ ಇರುತ್ತೆ. ಜೊತೆಗೆ ಹಣಕಾಸಿನ ಸಹಾಯನೂ ಖಂಡಿತ ಮಾಡ್ತಾರೆ. ಮನೆ ಹೇಳಿದ್ಲಲ್ಲ, 70ರ ಶಾಂತಿಯ ಸಮಯದಲ್ಲಿ ಅಪ್ಪ 2 ಹೆಣ್ಣು ಮಕ್ಕಳಿಗೂ ಏನೋ ಕೊಡ್ತಾರೆ ಅಂತ. ಎಷ್ಟು ಅಂತ ಅವಳು ಹೇಳಲಿಲ್ಲ, ಇವಳು ಕೇಳಲಿಲ್ಲ. ಅವರು ಏನೇ ಕೊಟ್ಟರೂ ಅದು ಬೇಡ, ನನಗೆ ಸ್ವಂತ ದುಡಿಯುವಂಥದ್ದೇನಾದರೂ ಮಾಡಿಕೊಡಿ ಅಂತ ಕೇಳ್ತೀನಿ ಅಂತ ನಿಶ್ಚಯಿಸಿಕೊಂಡು ಆಟೋ ಸಫ್ದರ್ಜಂಗ್ ವಿಮಾನ ನಿಲ್ದಾಣದ ಹತ್ತಿರ ಬರುವ ಹೊತ್ತಿಗೆ ಅನೂಪನ ನೆನಪು ಬಂತು. ಫಂಕ್ಷನ್ಗೆ ಅವನನ್ನ ವಿಮಾನದಲ್ಲಿ ಕೂರಿಸಿ ಕಳಿಸಿ ಟಿಕೆಟಿನ ಹಣ ನಾನು ಕೊಡ್ತೀನಿ ಅಂತ ಇವತ್ತು ರಾತ್ರಿ ಮತ್ತೆ ಫೋನ್ ಮಾಡಿ ಎಂಬ ಆಲೋಚನೆ ಹುಟ್ಟಿದಾದರೂ ನಾನಾಗಿ ಅವನನ್ನು ಹೊಸ್ಕೊಂಡು ಫೋನ್ ಗೀನ್ ಮಾಡಿಕೊಡುದು ಎಂದು ನಿರ್ಧರಿಸಿದಳು. ಆದ್ರೆ ಇಂಥ ಸಂದರ್ಭದಲ್ಲಿ ಮಗ ಬಂದು ಓಡಿಯಾಡಬೇಕು. ಅವನು ಟ್ರಾನ್ಸ್ ಕಾಂಟಿನೆಂಟಲ್ ನಂತ ರಿಸೆಪ್ಷನ್ ಯಾವಾಗ ನೋಡೋದು? ಚಿಕ್ಕ ವಯಸ್ಸಿನಲ್ಲಿ ನೋಡಿ ಅಭ್ಯಾಸವಾಗಿದ್ದರೆ ಮುಂದೆ ಅಂತ ಕಡೆ ಕಾರ್ಯಕ್ರಮಕ್ಕೆ ಹೋದಾಗ ಅಳುಕು ಅಂಜಿಕೆ ಹುಟ್ಟುತ್ತೆ ಎನಿಸಿತು. ಗಾಂಧಿ ಸ್ಕೂಲ್ನಲ್ಲಿ ಮಣ್ಣು ಹೊತ್ತು ಬೆಳೆಯುವ ಹುಡುಗ ಮುಂದೆ ಜೀವನ ಪರ್ಯಂತ ಒಂದು ಫಸ್ಟ್ ಕ್ಲಾಸ್ ರೈಲ್ವೆ ಬೋಗಿ ನೋಡಿದರೆ, ವಿಮಾನ ನಿಲ್ದಾಣ ನೋಡಿದರೆ ಅಂಜಿ ಕೀಳರಿಮೆಯಿಂದ ದೂರ ನಿಲ್ತಾನೆ. ತನ್ನ ದೊಡ್ಡಮ್ಮನ ಮಕ್ಕಳ ಜೊತೆಗೆ ಕೂಡಿ ಸಮಾನ ಭಾವದಿಂದ ಮಾತನಾಡುವ ಆತ್ಮವಿಶ್ವಾಸ ಕೂಡ ಇರೋಲ್ಲ.
ಈ ಕೋತಿ ಇಂಗ್ಲಿಷ್ ಪೇಪರ್ನ ಸಂಪಾದಕನಂತೆ ಇಷ್ಟು ತಿಳಿಯಾದ ಗೂಬೆ ಎಂದು ಸಿಡಿಮಿಡಿಗೊಟ್ಟುತ್ತಿರುವಾಗ ಆ ಆಟೋದವನು ಎಲ್ಲಿ ತಿರುಗಬೇಕು ಅಂತ ಕೇಳಿದ. ಗ್ರೀನ್ ಪಾರ್ಕ್ ಬಂದು ಬಿಟ್ಟಿತ್ತು. ಮುಂದಿನ ಭಾಗ ಆ, ಇನ್ನೊಮ್ಮೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.